ತಾಲೂಕಿನಲ್ಲಿ ಅದರಲ್ಲೂ ಆನೇಕಲ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂತಹ ಪಂಚಾಯಿತಿಗಳನ್ನು ನಗರಸಭೆ ಮತ್ತು ಪುರಸಭೆಗಳನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಒಂದು ಹೆಜ್ಜೆಯನ್ನು ಮುಂದಿಟ್ಟುಕೊಂಡಿದೆ. ಆದರೆ ಎಷ್ಟು ಮಟ್ಟಿಗೆ ಸರಿ, ಎಷ್ಟು ಮಟ್ಟಿಗೆ ಅವೈಜ್ಞಾನಿಕ, ಎಷ್ಟು ಮಟ್ಟಿಗೆ ಇದು ಪರ ವಿರೋಧ, ಅನುಕೂಲ ಅನಾನುಕೂಲಗಳ ಬಗ್ಗೆ ಈಗಾಗಲೇ ನಾವು ಪತ್ರಿಕಾಗೋಷ್ಠಿಯಲ್ಲಿ ಏರ್ಪಡಿಸಿದ್ದೀವಿ. ಜೊತೆಗೆ ವಿಚಾರ ಸಂಕೀರ್ಣ ಅಂದರೆ ಪರ ಬರ್ಬೋದು, ವಿರೋಧ ಬರ್ಬೋದು. ಒಂದು ಈ ಪಂಚಾಯತಿ ಸದಸ್ಯರಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರಾಗಿದ್ದಾರೆ, ಅವ್ರಿಗೊಂದು ಅರಿವನ್ನು ಮೂಡಿಸುವಂಥದ್ದು. ಇದರಿಂದ ನಮಗೇನು ಅನುಕೂಲಗಳಾಗ್ತದೆ, ಏನು ಅನಾನುಕೂಲ ಆಗ್ತದೆ, ನಗರಸಭೆ ಮತ್ತು ಪುರಸಭೆ ಅದರಲ್ಲಿ ಏನು ಅನುಕೂಲ, ಅಥವಾ ಗ್ರಾಮ ಪಂಚಾಯತಿಗಳು ಇದರಲ್ಲಿ ಏನು ಅನುಕೂಲ ಅನ್ನೋ ವಿಚಾರವನ್ನು ನಾವಿವತ್ತು ವಿಸ್ತಾರವಾಗಿ ಹೇಳಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ವಿಚಾರ ಸಂಕೀರ್ಣವನ್ನು ಏರ್ಪಡಿಸ್ತೀವಿ. ಆ ನಿಟ್ಟಿನಲ್ಲಿ ಕೆಲವು ವಿಚಾರಗಳನ್ನು ತಮ್ಮ ಮುಂದಿಡ್ತಾ ಇದ್ದೀವಿ. ಒಂದು, ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು ಸೆಪ್ಟೆಂಬರಲ್ಲಿ ಒಂದು ಆದೇಶವನ್ನು ಹೊರಡಿಸ್ತಾರೆ, ಪತ್ರವನ್ನು ಹೊರಡಿಸ್ತಾರೆ. ಆನೇಕಲ್ ತಾಲೂಕಿನ ಆನೇಕಲ್ ವಿಧಾನಸಭಾ ಕ್ಷೇತ್ರದ 20 ಗ್ರಾಮ ಪಂಚಾಯತಿಗಳನ್ನು ಮೇಲ್ದರ್ಜೆಗೇರಿಸಬೇಕು, ನಗರಸಭೆ ಮತ್ತು ಪುರಸಭೆಗಳನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪತ್ರ ಬಂದಿದೆ. ಆ ಒಂದು ಪತ್ರ ಜಿಲ್ಲಾ ಪಂಚಾಯತಿಗೆ ಹೋಗಿ, ಜಿಲ್ಲಾ ಪಂಚಾಯತಿ ನಂತರ ತಾಲೂಕು ಪಂಚಾಯತಿಗೆ ಜನವರಿ 30ನೇ ತಾರೀಕು ಬರ್ತದೆ. ತಾಲೂಕು ಪಂಚಾಯತಿಯಿಂದ ಮತ್ತೆ ಎಲ್ಲ ಆನೇಕಲ್ ತಾಲೂಕಿನಲ್ಲಿರುವಂಥ ಎಲ್ಲ 20 ಪಂಚಾಯತಿಗಳಿಗೂ ತುರ್ತಾಗಿ ನಗರಸಭೆ ಮತ್ತು ಪುರಸಭೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಆ ನಿಟ್ಟಿನಲ್ಲಿ ಮೊದಲಿಗೆ ನಾವು ಕೆಲವು ವಿಚಾರಗಳು ಹೇಳ್ತೀನಿ. ಈ ಒಂದು ವಿಚಾರದಲ್ಲಿ ಧ್ವಂಸಂದ್ರ, ಯಮಲೆ, ಸರ್ಜಾಪುರ 3 ಪಂಚಾಯತಿಗಳನ್ನು ಸೇರಿಸಿ ಒಂದು ನಗರಸಭೆ ಮಾಡುವಂಥದ್ದು. ಹತ್ತಬೇಲೆ ಪುರಸಭೆ, ನೆರಳೂರು, ಬಿದಿರುಗುಪ್ಪೆ 2 ಪಂಚಾಯತಿಗಳನ್ನು ಪುರಸಭೆ ಸೇರಿ ನಗರಸಭೆ ಮಾಡುವಂಥದ್ದು. ಆನೇಕಲ್ ಪುರಸಭೆ, ಒಣಕನಹಳ್ಳಿ, ಸಮಂದೂರು ಇದು ಕೂಡ 2 ಪಂಚಾಯತಿಗಳು ಮತ್ತು 1 ಪುರಸಭೆ ಸೇರಿ ನಗರಸಭೆ ಮಾಡುವಂಥದ್ದು. ಜೊತೆಗೆ ಕರ್ಪೂರು, ಬ್ಯಾಗನಹಳ್ಳಿ ಪಂಚಾಯತಿಗಳನ್ನು ಸೇರಿಸಿ ಪುರಸಭೆ ಮಾಡುವಂಥದ್ದು. ಮುಗಳೂರು, ಮೇರೆಗೆ ಪಂಚಾಯತಿಯನ್ನು ಸೇರಿ ಪುರಸಭೆ ಮಾಡುವಂಥದ್ದು. ಬಳ್ಳೂರು, ಮಾಯಸಂದ್ರ, ಮುರ್ಸೂರು ಗ್ರಾಮ ಪಂಚಾಯತಿಗಳನ್ನು ಸೇರಿ ಪುರಸಭೆ ಮಾಡುವಂಥದ್ದು. ಅಂದೇನಹಳ್ಳಿ, ಬಿಲ್ಲಾಪುರ, ಮುದಲ್ನೂರು 3 ಪಂಚಾಯತಿಗಳನ್ನು ಸೇರಿಸಿ ಪುರಸಭೆ ಮಾಡುವಂಥದ್ದು. ಇಂಡವಾಡಿ, ಆರ್ಗದ 2 ಪಂಚಾಯತಿಗಳನ್ನು ಸೇರಿಸಿ ಪುರಸಭೆಯನ್ನು ಮಾಡುವುದು. ಈ ಒಂದು ವಿಚಾರದಲ್ಲಿ ಯಾಕೆ ಅವೈಜ್ಞಾನಿಕ ಅಂತ ನಾವು ಮಂಡನೆ ಮಾಡಬೇಕಂತೆ, ಒಂದು ಪುರಸಭೆ ಮತ್ತು ನಗರಸಭೆ ಇರಬೇಕಂತೆ ಅಲ್ಲಿ ಜನಸಂಖ್ಯೆ, ಒಂದು ಪುರಸಭೆಯ ಒಂದು ಪಟ್ಟಣ ಪಂಚಾಯತ್ ಆಗಬೇಕಂದ್ರೆ 10 ರಿಂದ 20 ಸಾವಿರ, ಪುರಸಭೆ ಆಗಬೇಕಂದ್ರೆ 20,000 ರಿಂದ 50,000 ಜನಸಂಖ್ಯೆ ಇರಬೇಕು. 50,000 ಮೇಲ್ಪಟ್ಟು ಇದ್ದರೆ ಅದು ನಗರಸಭೆಯಾಗಿ ನಾವು ಮಾಡಬೇಕು ಅಂತ ಒಂದು ಸರ್ಕಾರದ ಒಂದು ಕಾಯ್ದೆ ಕಾನೂನು ಉಲ್ಲೇಖ. ಆದರೆ ಇಲ್ಲಿ ಯಾವುದೋ ಒಂದು ಪುರಸಭೆ, ಆನೇಕಲ್ ಪುರಸಭೆ 1964 ಅಸ್ತಿತ್ವಕ್ಕೆ ಬಂತು. ಅದು ಸುತ್ತಮುತ್ತ ಅಂದರೆ ಪಟ್ಟಣ ಜೊತೆಗೆ ಸುತ್ತಮುತ್ತ ಭಾಗಗಳನ್ನು ಸೇರಿಸ್ಕೊಂಡು ಒಂದು ಪುರಸಭೆ ಆಗಿದೆ. ಅಲ್ಲಿ ಏನಾಗ್ತದೆ ಅಂದರೆ ಒಂದು ವ್ಯಾಪಾರ ಕೇಂದ್ರೀಕರಣ ಆಗಿದೆ. ಒಂದು 60%ಗಿಂತ ಹೆಚ್ಚಾಗಿ ಅಲ್ಲಿ ವ್ಯಾಪಾರ ವಹಿವಾಟು ನಡೆಸಬೇಕು. ಜೊತೆಗೆ ಕೃಷಿ ಚಟುವಟಿಕೆಗಳು 60%ಗಿಂತ ಜಾಸ್ತಿ ಇದ್ದಾಗ ಮಾತ್ರ ಅದೊಂದು ನಗರಸಭೆ ಮತ್ತು ಪುರಸಭೆಯಾಗಿ ನಗರಗಳನ್ನು ಅಭಿವೃದ್ಧಿ ಮಾಡುವಂಥದ್ದು, ನಗರಾಭಿವೃದ್ಧಿಯಿಂದ. ಆದರೆ ಇದುವರೆಗೂ ಆನೇಕಲ್ ತಾಲೂಕಿನಲ್ಲಿ 28 ಗ್ರಾಮ ಪಂಚಾಯತಿ ಇದೆ. 28 ಗ್ರಾಮ ಪಂಚಾಯತಿಗಳಲ್ಲಿ ಈಗಾಗಲೇ ಗ್ರಾಮೀಣ ಭಾಗದ ಗ್ರಾಮೀಣ ಸೊಗಡನ್ನು ಹೊಂದಿರುವಂಥ ಪಂಚಾಯತಿಗಳೇ ಹೆಚ್ಚಾಗಿ. ನಾವು ಕೂಡ ಗ್ರಾಮಾಂತರ ಪ್ರದೇಶಕ್ಕೆ ಹೊಂದ್ಕೊಂಡಿರ್ಬೋದು. ಆನೇಕಲ್ ತಾಲೂಕು ಅಂದರೆ ಮೊದಲು ಆನೆಗಳ ಬೀಳಂತ ಇದ್ರು, ರಾಗಿಯನ್ನು ಹೆಚ್ಚಾಗಿ ಬೆಳೀತಾ ಇದ್ರು, ಇಲ್ಲಿ ರೇಷ್ಮೆಯನ್ನು ಬೆಳೀತಾ ಇದ್ರು, ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾ ಇದ್ರು, ಜೊತೆಗೆ ಈ ಕೃಷಿ ಚಟುವಟಿಕೆಗಳು ಹೆಚ್ಚಾಗಿ ನಡೀತಾ ಇತ್ತು. ಆದರೆ ಇಲ್ಲಿ ಒಂದು ಬೆಂಗಳೂರಿಗೆ ನಗರಕ್ಕೆ ಸಮೀಪ ಇರೋದ್ರಿಂದ ಈ ವ್ಯಾಪಾರ ಜಾಸ್ತಿ ಆದಷ್ಟು ನಾವು ರಾಗಿ ಬೆಳೆಯೋದನ್ನ ಮಾರಾಟ ಮಾಡ್ತಾ ಇದ್ದ ಕಾರಣಕ್ಕೋಸ್ಕರ ಈ ರಾಗಿಯನ್ನು ಜಾಸ್ತಿ ಬೆಳೀತಾ ಇದ್ರು, ಮಾರಾಟ ಮಾಡ್ತಾ ಇದ್ರು. ಹಾಗಾಗಿ ರಾಗಿ ನಾಡ ಅಂತ ಇತ್ತು. ತೋಟಗಾರಿಕೆ ಬೆಳೆಗಳು ಯಾವತ್ತು ಉತ್ಪಾದನೆ ಜಾಸ್ತಿ ಆಗ್ತದೋ ಮಾರಾಟ ಕೂಡ ಹಂಗೆ ಆಗ್ತದೆ. ಈಗ ಏನಾಗ್ತದೆ, ಈ ಬೆಂಗಳೂರು ಭಾಗ ಏನಾಗಿದೆ, ಮಹಾನಗರ ಪಾಲಿಕೆ ಇದು ಮಹಾನಗರ ಪಾಲಿಕೆಯನ್ನು ಮೀರಿ ಬೃಹತ್ ಬೆಂಗಳೂರು ಆಗ್ತಾ ಇದೆ. ಇದು ಯಾಕೆ ಕಾರಣ ಅಂದರೆ ರಾಜಕಾರಣಿಗಳ ಒತ್ತಡ ಇರ್ಬೋದು, ವಲಸೆ ಜನರ ಒಂದು ಬರುವಂಥ ಜನರ ಇರ್ಬೋದು, ದಿನದಿಂದ ಅಭಿವೃದ್ಧಿ ಆಗ್ತದೆ. ಹಾಗಾಗಿ ಬೆಂಗಳೂರು ನಗರ ಮಹಾನಗರ ಪಾಲಿಕೆ ಏನಿದೆ, ಮೊದಲು ಪುರಸಭೆ ಆಗಿದ್ದು, ನಗರಸಭೆ ಆಗಿದ್ದು, ಮಹಾನಗರ ಪಾಲಿಕೆ ಆಗಿದೆ, ಜೊತೆಗೆ ಬೃಹತ್ ಬೆಂಗಳೂರು ಆಗಿದೆ, ಇವಾಗ ಗ್ರೇಟರ್ ಬೆಂಗಳೂರು ಅಂತ. ಕಾರಣ ಏನಂದರೆ ಇದು ವಲಸೆ ಜನ ಬರ್ತಾ ಇದ್ದಾರೆ, ಉದ್ಯೋಗ ಅವಕಾಶ ಜಾಸ್ತಿ ಇದೆ.
ವ್ಯವಸಾಯ ಭೂಮಿ ಕಡಿಮೆ ಇದೆ. ಇಲ್ಲಿ ಕೃಷಿ ಚಟುವಟಿಕೆಗಳು ಹಾಲು ಹೈನುಗಾರಿಕೆ ಮತ್ತೊಂದು ಏನೂ ಇಲ್ಲ. ಆ ಕಾರಣಕ್ಕೋಸ್ಕರ ಏನಾಗ್ತದೆ ಅಂದ್ರೆ ಇದು ನಗರ ಪ್ರದೇಶ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಆ ಕಾರಣಕ್ಕೋಸ್ಕರ ಬೆಂಗಳೂರು ವ್ಯಾಪ್ತಿಯಲ್ಲಿ ಇರುವಂತಹ ಎಲ್ಲ 30-40 ಕಿಲೋಮೀಟರ್ 50 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲ ಕೂಡ ನಗರಾಭಿವೃದ್ಧಿ ಇಲಾಖೆಗೆ ಸೇರುವಂಥದ್ದು. ಆ ಕಾರಣಕ್ಕೋಸ್ಕರ ಆನೇಕಲ್ ತಾಲೂಕು, ನೆಲಮಂಗಲ, ಏನು ಹೊಸಕೋಟೆ ಈ ಭಾಗಗಳಿಗೆ ಈ ಯೋಜನಾ ಪ್ರಾಧಿಕಾರಗಳನ್ನು ಮಾಡ್ತೀವಿ. ಅಂದ್ರೆ ಇಲ್ಲಿ ಕೃಷಿ ಚಟುವಟಿಕೆಗಳನ್ನು ಕಡಿಮೆ ಮಾಡಬೇಕು, ಇಲ್ಲಿ ಅಭಿವೃದ್ಧಿಯನ್ನು ಜಾಸ್ತಿ ಮಾಡಬೇಕು, ವಲಸೆ ಬರುವಂತಹ ಜನರಿಗೆ ಒಂದು ವಸತಿಗಳನ್ನ ನಿರ್ಮಾಣ ಮಾಡಬೇಕು. ಇಲ್ಲಿ ಬೇರೆ ರಾಜ್ಯ ಬರೀ ನಾವು ಉತ್ತರ ಕರ್ನಾಟಕದಿಂದ ಬರುವಂಥದ್ದು, ತಮಿಳುನಾಡಿನಿಂದ ಬರುವಂಥದ್ದಲ್ಲ, ಉತ್ತರ ಭಾರತದಿಂದ ಬರುವಂತಹ ಜನ ಇಲ್ಲಿ ವಲಸೆ ಇದ್ದಾರೆ. ಅಪಾರ್ಟ್ಮೆಂಟ್ಗಳನ್ನು ಒಂದು ಊರು ನಮ್ಮಲ್ಲಿ 500 ಮನೆ 2000 ಜನ ಇರ್ತಾರೆ. ಆದ್ರೆ ಇವತ್ತು ಏನಾಗಿದೆ, ಒಂದೇ ಒಂದು ಅಪಾರ್ಟ್ಮೆಂಟ್ ಅಲ್ಲಿ 2000 ಜನ ವಾಸ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಈ ಸರ್ಕಾರ ಜಿಲ್ಲಾಧಿಕಾರಿಗಳು ಏನು ಇವತ್ತು ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ, ನಗರಸಭೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇನ್ನೊಂದು ರೀತಿಯಲ್ಲಿ ಅವೈಜ್ಞಾನಿಕ ಬಹಳಷ್ಟು ತೊಂದರೆಗಳಾಗ್ತಾ ಇದೆ. ಕಾರಣ ಏನಂದ್ರೆ ನಗರಸಭೆ ಒಂದು ಪಾಪ್ಯುಲೇಷನ್ ಆಧಾರದ ಮೇಲೆ ಮಾಡ್ತಾರೆ. ಅಂದ್ರೆ ಒಂದು ನಗರಸಭೆ ಇರ್ಬೇಕಾದ್ರೆ 50,000 ಮೇಲ್ಪಟ್ಟಿದೆ. ಆದರೆ ಬೊಮ್ಮಸಂದ್ರ, ಯಮಲೆ, ಸರ್ಜಾಪುರ ಮೂರೂ ಸೇರಿಕೊಂಡು 36,000 ಜನಸಂಖ್ಯೆಯನ್ನು ಇಲ್ಲಿ ಒಂದು ಪೌರ ಕಾಯ್ದೆ ಹೊಂದಿದೆ. ಪಟ್ಟಣ ಹೊರವಾಗಿನ ಮನೆಗಳು ಇಲ್ಲದಿರುವಂತಹ 2 ಮೈಲಿಗಿಂತ ಹೆಚ್ಚಿನ ವಿಸ್ತೀರ್ಣ ಭೂಮಿಯನ್ನು ಬೇರ್ಪಟ್ಟಿರುವ ಯಾವುದೇ ನಗರ, ಪಟ್ಟಣ ಈ ಹೊರವಲಯವನ್ನು ಕಾನೂನುಬದ್ಧವಾಗಿ ಸೇರಿಸತಕ್ಕದ್ದಲ್ಲ ಅಂತ. ಅಂದ್ರೆ ಎಲ್ಲಿಂದನೋ ಏನೋ ಗಮಸಂದ್ರ ಏನಿದೆ, ಯಮರೆ ಏನಿದೆ, ಸರ್ಜಾಪುರ ಏನಿದೆ, ಇದು ಒಂದು ಪುರಸಭೆ ಮಾಡಬೇಕಾದ್ರೆ, ಒಂದು ನಗರಸಭೆ ಮಾಡಬೇಕಾದ್ರೆ ಒಂದು ಚೌಕಟ್ಟಿನಲ್ಲಿ, ಒಂದು ಸರ್ಕಲ್ನಲ್ಲಿ, ಒಂದು ರೇಡಿಯಸ್ನಲ್ಲಿ ಇರಬೇಕು. ಒಂದು ಗಮಸಂದ್ರ ನಗರಸಭೆಯ ಒಂದು ಪಂಚಾಯತ್ ಇದೆ. ಆ ಸುತ್ತಮುತ್ತ ಇರುವಂತಹ ಭೂಭಾಗಗಳನ್ನ, ಸುತ್ತಮುತ್ತ ಇರುವಂತಹ ಜನಸಂಖ್ಯೆಯನ್ನ, ಸುತ್ತಮುತ್ತ ಇರುವಂತಹ ವ್ಯಾಪ್ತಿಯನ್ನ, ಅಕ್ಕಪಕ್ಕದ ಹಳ್ಳಿಗಳನ್ನ, ನಗರ ಒಂದು ಪಟ್ಟಣಗಳನ್ನ, ಪಂಚಾಯತಿಯನ್ನ ಸೇರಿಸಿಕೊಂಡು ಮಾಡಿದ್ರೆ ಅದು ಅವೈಜ್ಞಾನಿಕ ಆಗೋದಿಲ್ಲ, ಅದು ವೈಜ್ಞಾನಿಕ ಆಗ್ತದೆ. ಚಂದಾಪುರ ಪುರಸಭೆಯನ್ನು ಮಾಡಿದ್ರು, ಸುತ್ತಮುತ್ತ ಚಂದಾಪುರದಲ್ಲಿ 5,000-6,000 ಪಾಪ್ಯುಲೇಷನ್ ಇದೆ, ಜನಸಂಖ್ಯೆ ಇದೆ. ಅದರಲ್ಲಿ ವ್ಯಾಪಾರ ವಹಿವಾಟು ಜಾಸ್ತಿ ಇದೆ. ಅದು ಮಾಡಕ್ ಆಗ್ತಾ ಇರೋ ಕಾರಣಕ್ಕೋಸ್ಕರ ಚಂದಾಪುರ ಪಂಚಾಯತಿಯಲ್ಲಿ ಇಡೀ ಚಂದಾಪುರ ಪಂಚಾಯತಿ ಪುರಸಭೆಯನ್ನ ಮಾಡ್ತಾರೆ. ಅದು ಅದರಲ್ಲಿ ಏನು ಅವೈಜ್ಞಾನಿಕ ಅನಿಸೋದಿಲ್ಲ. ಆದರೆ ಪಂಚಾಯತಿಗಳನ್ನ ಮೇಲ್ದರ್ಜೆಗೆ ಏರಿಸೋದ್ರಿಂದ ತಪ್ಪೇನೂ ಇಲ್ಲ. ಸರ್ಕಾರದಿಂದ ಸಾಕಷ್ಟು ಅನುದಾನ ಬರ್ತದೆ, ಆಗ ಅದನ್ನ ತಕ್ಕಾದಂತಹ ವ್ಯವಸ್ಥೆಗಳು ಅಭಿವೃದ್ಧಿ ಆಗ್ತದೆ. ಆದರೆ ಇಲ್ಲಿ ಗಮಸಂದ್ರ, ಯಮಲೆ ಮತ್ತು ಸರ್ಜಾಪುರವನ್ನು ಮೂರೂ ಕೂಡ ಅದರ ವ್ಯಾಪ್ತಿ ಸುಮಾರು 15-20 ಕಿಲೋಮೀಟರ್ ವ್ಯಾಪ್ತಿ. ಇಲ್ಲಿ ಸಾಕಷ್ಟು ಯಾಕೆ ತೊಂದರೆ ಆಗ್ತದೆ ಅಂದ್ರೆ, ಯಾವುದೋ ಒಂದು ಗಮಸಂದ್ರ ಒಂದು ಪಂಚಾಯಿತಿ, ಯಮಲೆ ಒಂದು ಪಂಚಾಯಿತಿ, ಸರ್ಜಾಪುರ ಒಂದು ಪಂಚಾಯಿತಿ, ಇಲ್ಲಿ ಒಂದು ಸರ್ಕಾರದಿಂದ ಅನುದಾನ ಬರ್ತದೆ, ಜೊತೆಗೆ ಅಲ್ಲಿ ಒಂದು ಏನು ತೆರಿಗೆ ಬರ್ತದೆ, ಅಲ್ಲಿ ವಸೂಲಿ ಮಾಡಿ ಅಲ್ಲಿಂದ ಒಂದು ಖರ್ಚು ಮಾಡ್ತಾರೆ, ಅಲ್ಲಿಂದ ಅಭಿವೃದ್ಧಿ ಕಾಣ್ತಾರೆ. ಆದರೆ ನಗರಸಭೆ ಮತ್ತು ಪುರಸಭೆ ಮೇಲೆ ಆದರೆ ಒಂದು ಭಾಗದಲ್ಲಿ ಮಾತ್ರ ಅಭಿವೃದ್ಧಿ ಮಾಡಕ್ಕೆ ಸಾಧ್ಯ. ಅದೇನಾಗ್ತದಂದ್ರೆ ಸರ್ಜಾಪುರದವ್ರು ನಮಗೂ ಮಾಡಬೇಕು ಅಂತಾರೆ, ವಂಶದವ್ರು ನಮಗೂ ಮಾಡ್ಬೇಕಂತಾರೆ, ಯಮರಿಗೆ ಅಷ್ಟೇ ನಾವು ಮಾಡ್ತಾರೆ. ಯಾಕಡೆ ಮಾಡ್ತಾರೆ ನೀವು, ಯಾಕಡೆ ಮಾಡಕ್ಕೆ ಸಾಧ್ಯ. ಜೊತೆಗೆ ಇವಾಗ ಆನೇಕಲ್ ಪುರಸಭೆ, ಒಣಕಿನಲ್ಲಿ ಸಾಮಂತೂರು ಎಲ್ಲ ಕೂಡ ಸೇರ್ಕೊಂಡ್ರೆ 60,000. ಒಣಕಿನಲ್ಲಿ ಇರುವಂಥದ್ದು 6,137 ಜನಸಂಖ್ಯೆ. ಯಾಕೆ ನಾವು ಈ ಅಂಕಿಅಂಶಗಳನ್ನ ಆಧಾರವಾಗಿ ಇಟ್ಕೋಬೇಕು ಅಂದ್ರೆ, ಸರ್ಕಾರ ಕೂಡ ಒಂದು ಪೌರ ರಚನೆಯಲ್ಲಿ ಏನ್ ಮಾಡಿದ್ರೆ, ಇಂದಿನ ಜನಗಣತಿ ಆಧಾರದ ಮೇಲೆ ರಚನೆಗಳನ್ನು ಮಾಡಬೇಕು ಅಂತ. ಅಂದ್ರೆ 2011ರಲ್ಲಿ ಜನಗಣತಿ ಆಗಿದೆ, ಅದರ ಆಧಾರದ ಮೇಲೆ ಮಾಡಬೇಕು. ಜೊತೆಗೆ 2021ರಲ್ಲಿ ಜನಗಣತಿ ಕೊರೋನಾ ಕಾರಣಕ್ಕೋಸ್ಕರ ಜನಗಣತಿ ಆಗಿಲ್ಲ, ಮತ್ತೆ 25ರಲ್ಲಿ ಆಗ್ಬೋದು, ಮತ್ತು 31ರಲ್ಲಿ ಆಗ್ಬೋದು. ಈ ಮಧ್ಯೆ ಬರುವಂತ ಏರ್ಪೇರಿ ಜನಸಂಖ್ಯೆ ಏನಿದೆ, ಅದು ಯಾವುದನ್ನು ಕೂಡ ಆಧಾರವಾಗಿ ಇಟ್ಕೊಂಡು ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಅಧಿಕಾರಿಗಳು ಸುಳ್ಳು ಕೊಟ್ಟು ಸರ್ಕಾರಕ್ಕೆ ಇದನ್ನ ಅಪ್ಗ್ರೇಡೇಷನ್ ಮಾಡ್ತಾರೆ. ಆ ಕಾರಣಕ್ಕೋಸ್ಕರ ಇದು ಮಾಡೋಕ್ಕಾಗೋದಿಲ್ಲ. ಇದು ನಿಖರವಾಗಿ ಇವತ್ತಿನ ಪುರಸಭೆ 20,000 ಇದೆ, ಅದು ಒಂದು ಪುರಸಭೆಗೆ ಒಂದು ಮಾಡ್ಬೋದು, ವೈಜ್ಞಾನಿಕವಾಗಿದೆ. ನೆರಳೂರು 26,000 ಇದೆ, ಇದು 2011ರಲ್ಲಿದೆ,
ಬೇಕಾದ್ರೆ ಮಾಡ್ತಾರೆ. ಆದರೆ ಅದನ್ನ ಜನ 63 ಸದಸ್ಯರನ್ನು ಮಾಡಿ ಇಡೀ ರಾಜ್ಯದಲ್ಲಿ 63 ಸದಸ್ಯರನ್ನು ಹೊಂದಿರುವಂತಹ ಎರಡನೇ ಒಂದು ಗ್ರಾಮ ಪಂಚಾಯತಿ. ಜೊತೆಗೆ ಬಿದಿರುಗುಪ್ಪೆ 9618 ಅದೂ ಕೂಡ ಪಟ್ಟಣ ಪಂಚಾಯಿತಿಯಾಗಿ ಮಾಡೋದಕ್ಕೆ ಕೂಡ ಸಾಧ್ಯ ಇಲ್ಲ. ಒಟ್ಟಾರೆಯಾಗಿ 56,000 ಜನಸಂಖ್ಯೆಯನ್ನು ಹೊಂದಿರುವಂಥದ್ದು ಮೂರೂ ಸೇರಿ ಮಾಡಿ ಒಂದು ನೆರಳೂರು, ಬಿದಿರುಗುಪ್ಪೆ, ಅಷ್ಟೇ ಯಾವುದನ್ನು ಕೇಂದ್ರವಾಗಿ ಮಾಡ್ತೀರಾ? ಮಾಡಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ನೆರಳೂರು ಮಾಡಕ್ಕೆ ಹೋದರೆ ಅದು ಸಹ ಅಭಿವೃದ್ಧಿ ಆಗಬೇಕು. ಹೊಸದಾಗಿ ನಾವು 10 ಕೋಟಿ ರೂಪಾಯಿ ನಗರಸಭೆ ಪುರಸಭೆಗಳಿಗೆ ಕೊಡ್ತಾರೆ. ಬರೀ ಕಲಿಸ್ಬೇಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಮಾತ್ರ ಕೊಡ್ತಾರೆ ಸ್ಟಾರ್ಟಿಂಗಲ್ಲಿ. ಪ್ರತಿ ವರ್ಷ ಬರ್ತಾ ಇದ್ರು ಅಲ್ಲಿ ನಾವು ಅಭಿವೃದ್ಧಿ ಮಾಡಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆಲ್ರೆಡಿ ಇವಾಗ ನಾವು ಒಂದು ಪುರಸಭೆ ವ್ಯಾಪ್ತಿಯಲ್ಲಿ ಆಲ್ರೆಡಿ 10,000 ಬರ್ತಾ ಇದ್ರೆ ಅಲ್ಲಿ ಮಾತ್ರ ಯೂಸ್ ಮಾಡಕ್ಕೆ ಸಾಧ್ಯ ಆಗ್ತದೆ. ಒಂದು ನೆಲ್ಲೂರಲ್ಲಿ ಯೂಸ್ ಮಾಡ್ತಾರೆ, ಬಿದಿರುಗುಪ್ಪೆಯಲ್ಲಿ ಮಾಡ್ತಾರೆ, ಮಾಡಕ್ಕೆ ಸಾಧ್ಯ ಆಗಿಲ್ಲ. ಇದೊಂದು ಕೂಡ ಅಭಿವೃದ್ಧಿಯಲ್ಲಿ ಏರ್ಬೇಕಾಗ್ತದೆ, ರಾಜಕೀಯದಲ್ಲಿ ಏರ್ಬೇಕಾಗ್ತದೆ, ಅಸಮಾನತೆ ಕೂಡ ಇದು ಉಂಟಾಗ್ತದೆ ಅಂತ. ಜೊತೆಗೆ ಆಮೇಲೆ ಇದೆ ಮತ್ತೆ ಈಗ ಕರ್ಪೂರ್ ಮತ್ತು ಬ್ಯಾಡಗನಲ್ಲಿ ಕೂಡ ಹೇಳಿ. ಕರ್ಪೂರ್ ಏನಿದೆ, ಬ್ಯಾಡಗನಲ್ಲಿದೆ, ಅದರ ವ್ಯಾಪ್ತಿ ಕೂಡ 10 ರಿಂದ 15 ಕಿಲೋಮೀಟರ್ ವ್ಯಾಪ್ತಿಯಿಂದ ಒಂದು ಯಾವ ರೀತಿ ಮಾಡಕ್ಕೆ ಸಾಧ್ಯ ಆಗ್ತದೆ? 6,338 ಪಾಪ್ಯುಲೇಷನ್ ಇದೆ, 8,360 ಪಾಪ್ಯುಲೇಷನ್ ಇದೆ, ಒಟ್ಟಾರೆ 15,000 ಕೂಡ ಒಂದು ಪುರಸಭೆ ರಚನೆ ಆಗಬೇಕಾದ್ರೆ 20,000ರಿಂದ 50,000. ಜೊತೆಗೆ ಮುಗಳೂರು ಮತ್ತು ನೆರಿಗೆ ಅದು ಕೂಡ 8,793, 8,499 ಟೋಟಲ್ ಸೇರ್ಕೊಂಡು 17,592 ಪಾಪ್ಯುಲೇಷನ್ ಇದೆ. ಈಗ ಜಾಸ್ತಿ ಇದೆ. 2020ರಲ್ಲಿ 2 ಕೋಟಿ ಜಾಸ್ತಿ ಆಗಿರ್ಬೋದು ನಗರಸಭೆ ಮಾಡುವಂಥದ್ದು. ಆದರೆ ಅದಕ್ಕೆ ಆಧಾರ ಬೇಕಲ್ಲ. ಯಾವ ಆಧಾರದ ಮೇಲೆ ನಗರಸಭೆ ಪುರಸಭೆಗಳನ್ನು ಮಾಡಕ್ಕೆ ಸಾಧ್ಯ ಆಗ್ತದೆ? ಓನ್ಲಿ ಅಂಕಿಅಂಶಗಳನ್ನು ನೀವು ಇಟ್ಕೊಂಡು ಮಾಡ್ತಾರೆ ಇವತ್ತು ಸರ್ಕಾರ ಮತ್ತು ಅಧಿಕಾರಿಗಳು. ನೀವು ಯಾರೋ ಹೇಳಿದ್ರೆ ಯಾರೋ ಒಂದು ಮಾಡಿದ್ರೆ ನೀವು ಮಾಡಕ್ಕೆ ಹೋಗೋದಿಲ್ಲ. ಜೊತೆಗೆ ಬಳ್ಳೂರು, ಮಾಯಸಂದ್ರ, ಮದ್ದೂರು ಇದೂ ಕೂಡ ಬಳ್ಳೂರು ಇರುವಂಥದ್ದು ಕರ್ನಾಟಕದ ಗಡಿಯಲ್ಲಿ, ಮಾಯಸಂದ್ರ ಇರುವಂಥದ್ದು ಸೆಂಟರ್, ಮತ್ತು ಮಸೂರು ಇರುವಂಥ ಗಡಿ ಇರುವಂಥದ್ದು ಅಲ್ಲಿಂದ ಮಸೂರಿಂದ ಒಂದು ಪಂಚಾಯಿತಿಯ ಒಂದು ಗಡಿ ಭಾಗದಿಂದ ಬಳ್ಳೂರು ಪಂಚಾಯಿತಿಯ ವ್ಯಾಪ್ತಿಗೆ ಬರುವಂಥ ಒಂದು ಗಡಿಗೆ ಸುಮಾರು 20 ಕಿಲೋಮೀಟರ್ ವ್ಯಾಪ್ತಿ ಬರುತ್ತೆ. ಯಾವ ರೀತಿ ಅಭಿವೃದ್ಧಿ ಮಾಡಕ್ಕೆ ಸಾಧ್ಯ ಆಗ್ತದೆ? ನೀವು ಹೇಳ್ತೀವ ಮಸೂರು ಪಂಚಾಯಿತಿಯಿಂದ ಸೆಂಟ್ರ್ ಮಾಡ್ತಾರೆ, ಮಸೂರಲ್ಲಿ ಮಾತ್ರ ನಮ್ಮ ಪಂಚಾಯಿತಿ, ನಮ್ಮ ನಗರಸಭೆ, ನಮ್ಮ ಪುರಸಭೆ ನಮಗೆ ಬಂದಿದ್ದು ಈ ಎಲ್ಲಿ ಹಂಚಿಕೆ ಮಾಡಕ್ಕೆ ಸಾಧ್ಯ ಆಗ್ತದೆ? ಅದು ಮಾಡಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಅದೇ ನಡೀತು ಬಿಜಾಪುರ, ಮುಖಂದೂರು ಅದು ಕೂಡ 10 ರಿಂದ 15 ಕಿಲೋಮೀಟರ್ ವ್ಯಾಪ್ತಿಯನ್ನು ಒಂದು ನಗರಸಭೆ ಮತ್ತು ಪುರಸಭೆ ಒಂದು ಇರಬೇಕಂದ್ರೆ ಒಂದು ರೇಡಿಯಸ್, ಒಂದು ಸರ್ಕಲ್ ರೀತಿಯಲ್ಲಿ ಒಂದು 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ, 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕನಿಷ್ಠ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೂಡ ಇದೆ. ಅಂದರೆ ಆನೇಕಲ್ ಪಟ್ಟಣ ಒಂದು ಸೆಂಟ್ರಲ್ ಪಾಯಿಂಟ್ ಇಟ್ಕೊಂಡು 2 ಕಿಲೋಮೀಟರ್ ವ್ಯಾಪ್ತಿ ಬೇಕಂದ್ರೆ ಅಲ್ಲಿ ಕೃಷಿ ಚಟುವಟಿಕೆ ಇರೋದ್ರಿಂದ ವ್ಯಾಪಾರಿ ಕೇಂದ್ರೀಕರಣ ಇರ್ತದೆ, ಜೊತೆಗೆ ಅಭಿವೃದ್ಧಿ ಆಗ್ತಾ ಇರ್ತದೆ. ಅಲ್ಲಿ ಮಾತ್ರ ಸಾಧ್ಯ. ಅಕ್ಕಪಕ್ಕದಲ್ಲಿ ವಾರ್ಡ್ಗಳಿರ್ತದೆ, ಪಕ್ಕಪಕ್ಕದಲ್ಲಿ ವಾರ್ಡ್ಗಳಿರ್ತದೆ. ಆದರೆ ಈ ಪಂಚಾಯಿತಿಗಳಲ್ಲಿ ಆ ರೀತಿ ಮಾಡಕ್ಕೆ ಸಾಧ್ಯ ಆಗುತ್ತಿಲ್ಲ. ಇನ್ನು ಅಂತ್ಯದಲ್ಲಿ ಜಿಲ್ಲಾಡಳಿತ ಮುಖಂಡರು ಬಟ್ ಇಂಡುವಾಡಿ ಮತ್ತು ಆರಗಡೆ ಎಲ್ಲ ಕಾರಣಕ್ಕೋಸ್ಕರ ಇದು ಒಂದು ರೀತಿಯ ಅವೈಜ್ಞಾನಿಕ. ಇನ್ನು ಎರಡನೇ ವಿಚಾರದಲ್ಲಿ ಆನೇಕಲ್ ತಾಲೂಕಿನಲ್ಲಿ 28 ಗ್ರಾಮ ಪಂಚಾಯಿತಿಗಳು. ಈ 28 ಗ್ರಾಮ ಪಂಚಾಯಿತಿಗಳಲ್ಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು 21. ಆನೇಕಲ್ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು 21 ಇದೆ, 28 ಪೈಕಿ ಮತ್ತು 7 ಪಂಚಾಯಿತಿಗಳು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ. ಆದರೆ ಈ ವಿಧಾನಸಭಾ ಕ್ಷೇತ್ರಗಳನ್ನು ನಾವು ಲೆಕ್ಕ ಹಾಕೋದಿಲ್ಲ. ಆನೇಕಲ್ ತಾಲೂಕು ಅಂದರೆ ಆನೇಕಲ್ ತಾಲೂಕು ಪಂಚಾಯತಿ ಅಂದರೆ ಆನೇಕಲ್ ನಗರ, ಬೆಂಗಳೂರು ನಗರ ಜಿಲ್ಲೆ ಅಂದರೆ ಆನೇಕಲ್ ತಾಲೂಕು ಅಂದರೆ ಅದೊಂದು ವ್ಯಾಪ್ತಿ ಪ್ರದೇಶ, ವ್ಯಾಪ್ತಿಗೆ ಸಂಬಂಧಪಟ್ಟಿದ್ದು. ಆ ಕಾರಣಕ್ಕೋಸ್ಕರ ಇಲ್ಲಿ ಯಾವರೇ 11,000 ಇದೆ, ನೆರಳೂರಲ್ಲಿ 20,000 ಇದೆ, ಅಂದಾಜನಲ್ಲಿ 11,000 ಇದೆ, ಕಂಸಂದ್ರದಲ್ಲಿ ಅಂದೇನಹಳ್ಳಿ ಯಾಕೆಂದರೆ ಬಿಜಾಪುರ ಮತ್ತು ಅಂದೇನಹಳ್ಳಿ ಎರಡೂ ಸೇರ್ಕೊಂಡು ಜನ ಪಾಪ್ಯುಲೇಷನ್ಗೆ ಬಂದು 11,000. ಜೊತೆಗೆ ಕಂಸಂದ್ರಲ್ಲಿ 12,000 ಇದೆ. ಕಂಸಂದ್ರವನ್ನು ಒಂದು ನಗರಸಭೆ ಮಾಡ್ಬೋದು, ಪುರಸಭೆ ಮಾಡ್ಬೋದು, ಸುತ್ತಮುತ್ತ ಗ್ರಾಮಗಳನ್ನು ಸೇರಿಸ್ಕೊಂಡು ಅಥವಾ ಭೂ ಪ್ರದೇಶವನ್ನು ಸೇರಿಸ್ಕೊಂಡು ಒಂದು ಈಗಾಗಲೇ ಸರ್ಜಾಪುರ ಸುಮಾರು 20-25 ವರ್ಷಗಳ ಹಿಂದೆ ಪುರಸಭೆ ಆಗಿತ್ತು. ಅಂದರೆ ಆಗ 10 ರಿಂದ 15-20,000 ಜನಸಂಖ್ಯೆ ಇದ್ದಾಗ ಅದು ಪುರಸಭೆಯನ್ನು ಮಾಡಿದರು. ಆಮೇಲೆ ಎರಡನೇದಾಗಿ ಇಡೀ ರಾಜ್ಯದಲ್ಲಿ ಒಂದು
ಇಡೀ ರಾಜ್ಯದಲ್ಲಿ ಒಂದು ಬೃಹತ್ ನಗರ ಪಾಲಿಕೆ, 10 ನಗರ ಪಾಲಿಕೆಗಳು, 61 ನಗರಸಭೆಗಳು, 126 ಪುರಸಭೆಗಳು, 114 ಪಟ್ಟಣ ಪಂಚಾಯತ್. ಆ ಕರ್ನಾಟಕದಲ್ಲಿ ಇರುವಂಥದ್ದು 176 ತಾಲೂಕು ಪೈಕಿ 120 ತಾಲೂಕಿನಲ್ಲಿ ಮಾತ್ರ ಪುರಸಭೆಗಳಿದೆ. ಅಂದರೆ ಪ್ರತಿಯೊಂದು ತಾಲೂಕಿನಲ್ಲೂ ತಾಲೂಕು ಕೇಂದ್ರ ಎಲ್ಲಿರ್ತದೋ, ತಾಲೂಕು ಸೆಂಟ್ರಲ್ ಪಾಯಿಂಟ್ ಎಲ್ಲಿರ್ತದೋ ಅದು ಮಾತ್ರ ಪಟ್ಟಣ ಪುರಸಭೆಗಳನ್ನು ಮಾಡಲು ಸಾಧ್ಯ ಆಗ್ತದೆ. ಆದರೆ ಇನ್ನೇನು ಮಾಡ್ತಾರೆ, ಇಡೀ ತಾಲೂಕನ್ನು ನಗರಸಭೆ ಪುರಸಭೆಗಳನ್ನು ಮಾಡ್ತಾರೆ. ಜೊತೆಗೆ ಅದರ ವ್ಯಾಪ್ತಿ 20,000 ಮೇಲ್ಪಟ್ಟು ಏನು ಪುರಸಭೆ ವ್ಯಾಪ್ತಿಗೆ ಅಲ್ಲಿ ಮಾತ್ರ ಈಗ ಮಾಡೋಕ್ಕಾಗ್ತದೆ. ಅದು ಇಲ್ಲಿ ಯಾವ ರೀತಿ ಸಾಧ್ಯ ಆಗ್ತದೆ? ಇದು ಯಾವ ರೀತಿ ನೀವು ನೆರಳೂರು, ಬಳ್ಳೂರು ಈ ರೀತಿ ಬೇರೆ ಬೇರೆ ಪಂಚಾಯತಿಗಳನ್ನ ಮಾಡಲು ಸಾಧ್ಯ ಆಗ್ತದೆ? ಇದು ಕೂಡ ಅವೈಜ್ಞಾನಿಕ ಕ್ರಮ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಜೊತೆಗೆ ಆನೇಕಲ್ ತಾಲೂಕಲ್ಲಿ 2021 ಜನಗಣತಿನೇ ಎಲ್ಲರಿಗೂ ಆದ ಅಂಕಿಅಂಶ. ಆ ಕಾರಣಕ್ಕೋಸ್ಕರ 5,000ರಿಂದ 10,000 ಇರುವಂತಹ ಪಾಪ್ಯುಲೇಷನ್ ಬರೀ 23 ವಿಲೇಜ್, 230 ಗ್ರಾಮಗಳಲ್ಲಿ ಬರೀ 13 ಗ್ರಾಮಗಳು ಮಾತ್ರ 10,000 ಪಾಪ್ಯುಲೇಷನ್ ಮಾತ್ರ ಇದೆ. 2,000ರಿಂದ 5,000 ಜನಸಂಖ್ಯೆಯನ್ನು ಹೊಂದಿರುವಂಥದ್ದು ಬರೀ 35 ಗ್ರಾಮಗಳು ಮಾತ್ರ ಇದೆ. 10,000ದಿಂದ 20,000 ಇರುವಂತಹ ಒಂದು ಗ್ರಾಮ ಅಂದ್ರೆ ಅದು ಬರೀ ಒಂದು ಪಂಚಾಯತ್. ಆದರೆ ಸೆನ್ಸಸ್ ನಲ್ಲಿ ಏನ್ ಮಾಡಿದ್ರು, ಸೆನ್ಸಸ್ ಸಿಟಿ ಅಂತ ಮಾಡ್ತಾರೆ. ಅಂದ್ರೆ ಅಭಿವೃದ್ಧಿ ಹೊಂದುವ ಪ್ರದೇಶ, ಇಲ್ಲಿ ಕೃಷಿ ಚಟುವಟಿಕೆ ಕಡಿಮೆ ಇದೆ ಅನ್ನೋ ಕಾರಣಕ್ಕೋಸ್ಕರ ಆನೇಕಲ್ 44,000, ಹೆಬ್ಬಗೋಡಿಯಲ್ಲಿ 34,000, ಅತ್ತಿಬೆಲೆ, ಜಿಗಣಿ, ಗೊಂಸಂದ್ರ, ಸರ್ಜಾಪುರ ಮತ್ತು ಮಾರಗೊಂಡಳ್ಳಿಯನ್ನ ಸೆನ್ಸಸ್ ಸಿಟಿಗಳನ್ನು ಮಾಡಿದ್ರು. ಇಲ್ಲಿ ಒತ್ತಡ 1 ಚದರ ಕಿಲೋಮೀಟರ್ಗೆ 1,500 ಜನಸಂಖ್ಯೆಯನ್ನು ಹೊಂದಿರುವಂತಹ ಭೂ ಪ್ರದೇಶ ಇದ್ದಾಗ ಮಾತ್ರ ಅಲ್ಲಿ ನಗರಸಭೆ ಮತ್ತು ಪುರಸಭೆಗಳನ್ನು ಮಾಡಬೇಕು. ಯಾಕಂದ್ರೆ ಜನ ಉದಾಹರಣೆ ಹೇಳ್ಬೇಕಾದ್ರೆ ಹೆಬ್ಬಗೋಡಿ ಒಂದು ನಗರಸಭೆ ಆಗಿದೆ. ಹೆಬ್ಬಗೋಡಿ ಒಂದು ಮೈನ್ ಏನಿದೆ ಅದು ಚಿಕ್ಕಪೇಟೆಗೆ ಸಮಾನ ಆಗಿದೆ. ಅಷ್ಟು ಜನ 1 ಚದರ ಕಿಲೋಮೀಟರ್ ಅಷ್ಟು ಜನ ಅಲ್ಲಿ ವಾಸ ಮಾಡ್ತಾರೆ, ಅಷ್ಟು ವ್ಯಾಪಾರ ಆಗ್ತದೆ, ಅಷ್ಟು ಜನ ಅಲ್ಲಿ ಓಡಾಡ್ತಾರೆ, ಅಷ್ಟು ಒಂದು ಅಭಿವೃದ್ಧಿ ಆಗ್ತಾ ಇದೆ. ಆ ಒಂದು ಕಾರಣಕ್ಕೋಸ್ಕರ ಅದು ನಗರಸಭೆಯನ್ನು ಮಾಡಿದೆ. ಬೇಕಾದ್ರೆ ಇದು ಬೇರೆ ಒಂದು ನಗರ ಚನ್ನಪುರ ಒಂದು ಮಾಡಕ್ಕೆ ಸಾಧ್ಯ ಆಗ್ತಾ ಇತ್ತ, ಸಾಧ್ಯ ಆಗ್ತಾ ಇಲ್ಲ. ಆನೇಕಲ್ ಒಂದು ನಗರ ನಗರಸಭೆ ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಅಕ್ಕಪಕ್ಕದ ಒಂದು ಏನು ಭೂ ಪ್ರದೇಶ ಇದೆ, ಅದು ನಗರಸಭೆ ಪಟ್ಟಣ ಪಂಚಾಯತ್, ಗ್ರಾಮ ಪಂಚಾಯತ್, ಪುರಸಭೆಗಳನ್ನ ಸೇರಿಸಲು ಸಾಧ್ಯ ಆಗಿಲ್ಲ. ಅವ್ರ ಕೈಯಲ್ಲಿ ಒಂದು ವಾಡಕಲ್ಲಿ ಸೇರಿಸಬಹುದಾಯಿತು, ಕರ್ಪೂರಲ್ಲಿ ಸೇರಿಸಬಹುದಾಯಿತು, ಸಂಬಂಧೂರಲ್ಲಿ ಸೇರಿಸಬಹುದಾಯಿತು. ಅಲ್ಲಿ ರಾಜಕೀಯ ಕಾರಣಕ್ಕೋಸ್ಕರ ಇಲ್ಲಿ ಇದುವರೆಗೂ ಕೂಡ ಆನೇಕಲ್ ನಗರಸಭೆಯನ್ನು ಮಾಡಕ್ಕೆ ಸಾಧ್ಯ ಆಗಿಲ್ಲ. ಅದು ಮತ್ತೆ ಯಾವ ರೀತಿ ಮಾಡಕ್ ಚಂದಾಪುರದಲ್ಲಿ ಮಾಡ್ತೀರಾ, ಬಳ್ಳೂರಲ್ಲಿ ಮಾಡ್ತೀರಾ, ಅಥವಾ ಒಂದು ಹೊಸೂರದ ಪಂಚಾಯತಿಯನ್ನ ಒಂದು ಅಪ್ಗ್ರೇಡೇಷನ್ ಮಾಡಕ್ ಸಾಧ್ಯ ಆಗ್ತದೆ? ಈಗಲೂ ಕೂಡ ಗ್ರಾಮಾಂತರ ಪ್ರದೇಶವನ್ನ ಹೊಂದಿದ್ದೀವಿ, ಗ್ರಾಮೀಣ ಸೊಗಡನ್ನ ನಾವು ಹೊಂದಿದ್ದೀವಿ, ಕೃಷಿ ಭೂಮಿಯನ್ನು ಹೊಂದಿದ್ದೀವಿ. ಕೃಷಿಯ ನಮ್ಗೆ ಆಟ ಯಾರೋ ವಲಸೆ ಬಂದಿರುವಂತಹ ಜನ ಮಾತ್ರ ಉದ್ಯೋಗಕ್ಕೋಸ್ಕರ ಹೊರತು ಈಗಲೂ ಕೂಡ ನಾವು ಗ್ರಾಮಾಂತರ ಪ್ರದೇಶದಲ್ಲಿ ಹಳ್ಳಿಗಳಲ್ಲಿ ಹೋಗ್ತಾ ಇದ್ರು ನಾವು ಕೂಡ ಇದುವರೆಗೂ ಒಂದು ಗ್ರಾಮೀಣ ಸೊಗಡನ್ನ ಹೊಂದಿರುವಂಥದ್ದು. ಇನ್ನು ಮುಖ್ಯವಾಗಿ ಇಲ್ಲಿ ಗ್ರಾಮ ಪಂಚಾಯತಿಗಳು ಯಾವುದೂ ಇರೋದು. ಹಾಗೆ ನಾನು ಹೇಳಿದ 28 ಗ್ರಾಮ ಪಂಚಾಯತಿಗಳಿಗೆ, ಅದರಲ್ಲಿ 19 ಗ್ರಾಮ ಪಂಚಾಯತಿಗಳು ಆನೇಕಲ್ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತದೆ. 1 ಗ್ರಾಮ ಪಂಚಾಯತಿ ಬೆಂಗಳೂರು ದಕ್ಷಿಣಕ್ಕೆ ಬರ್ತದೆ 6 ಗಂಟೆಗೆ. ಇನ್ನು 2 ಪಂಚಾಯತಿಗಳನ್ನ ಶಾಂತಿಪುರ ಮತ್ತು ಉಸ್ಕೂರು ಪಂಚಾಯತಿಯಿಂದ ಬಿಡ್ತಾರೆ. ಅಂದ್ರೆ ಉಸ್ಕೂರು ಪಂಚಾಯತಿ ಮತ್ತು ಶಾಂತಿಪುರ ಎರಡೂ ಸೇರಿ ಒಂದು ಪಂಚಾಯತಿಯನ್ನಾಗಿ ಮಾಡ್ಬೋದಾಗಿತ್ತು. ಅವ್ರು ಮಾಡಕ್ಕೆ ಸಾಧ್ಯ ಆಗಲಿಲ್ಲ. ನೋಡಲ್ಲಿ ಉಸ್ಕೂರು 6,000 ಇದೆ, ಶಾಂತಿಪುರ 11,000. ಎರಡೂ ಸೇರಿಬೇಕಾದ್ರೆ ಅಕ್ಕಪಕ್ಕದ ಒಂದು ಭೂ ಪ್ರದೇಶವನ್ನು ಸೇರ್ಕೊಂಡು ಒಂದು ಪುರಸಭೆ ಮಾಡ್ಬೋದಾಗಿತ್ತು. ಅದು ಕೂಡ ಅವ್ರು ಮಾಡಲಿಲ್ಲ. ಜೊತೆಗೆ ಈ ಒಂದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಏನಿದೆ, ಎನ್ನಾಗರ 19,000 ಇದೆ, ಹುಲಮಂಗಲ ಇದೆ, ಕಲ್ವಾಳು 14,000 ಇದೆ, ಮಂಟಪ 14,000 ಇದೆ, ಮನೆಘಾಟ 16,000. ಈಗ 2011 ಜನಸಂಖ್ಯೆಗೆ ನಾನು ಹೇಳ್ತಾರೆ, ಅದು 2025ಗೆ ಅದು 2 ಆಗಿದೆ. ಆದ್ರೆ ಅದು ಯಾವುದೂ ಕೂಡ ಮಾಡಕ್ಕೆ ಸಾಧ್ಯ ಹೋಗುತ್ತೆ. ಸರ್ಕಾರ ಅದ್ರ ಮೇಲೆ ಕಣ್ಣು ಕೂಡ ಆಯ್ತು. ಯಾಕೆ ಇವೆಲ್ಲ ಪ್ರಶ್ನೆಗಳು ಕೂಡ ನಮ್ಮ ಮುಂದೆ ಇದ್ಕೊಳ್ತಾ ಇದೆ. ಇನ್ನು ಮುಖ್ಯವಾಗಿ ಇಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ? ಯಾಕೆ ಆನೇಕಲ್ ತಾಲೂಕು ನಾವು ವಿಧಾನಸಭಾ ಕ್ಷೇತ್ರಕ್ಕೆ ನಾವು ವಿಸ್ತರಣೆ ಮಾಡೋದಿಲ್ಲ? ಅದೇ ಆನೇಕಲ್ ತಾಲೂಕು ಬೆಂಗಳೂರು ನಗರಕ್ಕೆ ಹೊಂದಿಕೊಂಡಿರೋದು. ಜೊತೆಗೆ 1986ರಲ್ಲಿ ಗ್ರಾಮಾಂತರ ಜಿಲ್ಲೆಗೆ ಸೇರಿದೆ.
ರಾಮನಗರ, ಚನ್ನಪಟ್ಟಣ, ಹೊಸಕೋಟೆ, ಮಾಗಡಿ ಮೇಲೆ ಇಲ್ಲಿ 9 ತಾಲೂಕು ಇದೆ. ಅದರಲ್ಲಿ ಇದು ಒಂದು ಆನೇಕಲ್ ತಾಲೂಕು. ಅದು ಇಲ್ಲಿ ಅಭಿವೃದ್ಧಿ ಆಗ್ತಾ ಇತ್ತು. ಇಲ್ಲಿ ಭೂ ಪ್ರದೇಶ ಇದು ವಿಸ್ತೀರ್ಣ ಆಗ್ತಾ ಇದೆ. ಜೊತೆಗೆ ಏನು ಇಲ್ಲಿ ವ್ಯಾಲ್ಯೂಯೇಷನ್ ಬೆಲೆ ಜಾಸ್ತಿ ಆಗಿದೆ, ಮೌಲ್ಯ ಜಾಸ್ತಿ ಆಗಿದೆ. ಆ ಕಾರಣಕ್ಕೋಸ್ಕರ 1976-87ರಲ್ಲಿ ಇದರಿಂದ ಬೆಂಗಳೂರು ನಗರ ಜಿಲ್ಲೆಗೆ ಸೇರ್ತದೆ. ಬೆಂಗಳೂರು ನಗರ ಜಿಲ್ಲೆಗೆ ನಾವು ಸೇರಿಸಿದ್ರೆ ಕಂದಾಯ ಬಂದು ಬೆಂಗಳೂರು ಜಿಲ್ಲಾಧಿಕಾರಿ ಬರ್ತದೆ, ಶಿಕ್ಷಣ ಕ್ಷೇತ್ರ ಬಂದು ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಬರ್ತದೆ, ಪೊಲೀಸ್ ಇಲಾಖೆ ಬಂದು ಬೆಂಗಳೂರು ಗ್ರಾಮಾಂತರಕ್ಕೆ ಬರ್ತದೆ. ನಾವು ಯಾವ ಒಂದು ಆನೇಕಲ್ ಒಂದು ರೀತಿಯ ಅತಂತ್ರ ಇದೆ. ನಾವು ಯಾವ ಕಡೆನೂ ಸೇರಿಲ್ಲ. ಯಾಕೆ ಯಾವುದೋ ಒಂದು ಮಾಲೂರಲ್ಲಿ, ಯಾವುದೋ ಒಂದು ತಾಲೂಕಲ್ಲಿ, ಯಾವುದೋ ಒಂದು ಹಳ್ಳಿಯಲ್ಲಿ, ಮಾಲೂರಿನ ಒಂದು ಹಳ್ಳಿಯಲ್ಲಿ ಒಂದು ಚಿಕ್ಕ ಒಂದು ನಡೆದ ಘಟನೆ ಅದು ಕೋಲಾರ ಮತ್ತು ಇಡೀ ಜಿಲ್ಲೆಗೆ ಸಂಬಂಧಪಟ್ಟಿದೆ. ಆದರೆ ಇಲ್ಲಿ ಆನೇಕಲ್ ತಾಲೂಕಿನ ಯಾವುದೋ ಒಂದು ಹಳ್ಳಿಯಲ್ಲಿ ನಡೆಯುವಂಥ ಘಟನೆ ಬರೀ ಆನೇಕಲ್ ತಾಲೂಕು ಸೀಮಿತ ಆಗ್ತದೆ. ನಾವು ಬೆಂಗಳೂರು ಜಿಲ್ಲೆ ಅಂದರೆ ನಮಗೆ ಈಗಲೂ ಕೂಡ ಬೆಂಗಳೂರು ಜಿಲ್ಲೆಗೆ ಸಂಬಂಧಪಟ್ಟಂತ ಕಚೇರಿಗಳು, ಕೇಂದ್ರ ಕಚೇರಿಗಳಿಂದ ನಮಗೆ ಯಾರಿಗೂ ಗೊತ್ತಿಲ್ಲ. 35-40 ಕಚೇರಿಗಳಿದೆ, ಜಿಲ್ಲಾ ಕಚೇರಿಗಳು ನಮಗೆ ಎಲ್ಲೂ ಗೊತ್ತಿಲ್ಲ. ಅದೇ ಯಾವುದೇ ಒಂದು ಜಿಲ್ಲೆಯಲ್ಲಿ ಕೋಲಾರ ಇರ್ಬೋದು, ತುಮಕೂರು ಇರ್ಬೋದು, ನೋಡಪ್ಪ ನಾವು ಬೆಂಗಳೂರು ಒಂದು ನಗರದ್ದು ಬೆಂಗಳೂರು ನಮ್ಮ ಜಿಲ್ಲೆಯ ದೊಡ್ಡ ಕಚೇರಿ, ಯಾವುದೋ ಒಂದು ನಗರಸಭೆ ಇರ್ಬೋದು, ಪುರಸಭೆ ಇರ್ಬೋದು, ಅಥವಾ ಒಂದು ಮಕ್ಕಳ ಕಲ್ಯಾಣ ಇಲಾಖೆ, ಸಮಾಜ ಕಲ್ಯಾಣ ಇರ್ಬೋದು, ಎಲ್ಲ ಕೂಡ ಇಂಥ ಕಡೆಯಿಂದ ಐಡೆಂಟಿಫೈ ಮಾಡಕ್ ಸಾಧ್ಯ ಆಗ್ತದೆ. ಆದ್ರೆ ಆನೇಕಲ್ ತಾಲೂಕಿನ ಒಂದು ಇತಿಹಾಸ ದುರದೃಷ್ಟ ಏನಂದ್ರೆ ನಮಗೆ ಎಲ್ಲಿದೆ ಅನ್ನೋದು ಕೂಡ ಗೊತ್ತಿಲ್ಲ. ಇದೊಂದು ನಿಜಕ್ಕೊಂದು ದುರಂತ. ಜೊತೆಗೆ ಈ ಒಂದು ಆನೇಕಲ್ ತಾಲೂಕು ದಿನೇ ದಿನೇ ಬೆಳೀತಾ ಇರೋದ್ರಿಂದ ವಲಸೆ ದಿನ ಬರ್ತಾ ಇರೋ ಕಾರಣಕ್ಕೋಸ್ಕರ ಇಲ್ಲಿ ಭೂಮಿ ಬೆಲೆ ಜಾಸ್ತಿ ಆಗ್ತಾ ಇರೋ ಕಾರಣಕ್ಕೋಸ್ಕರ ಇಲ್ಲಿ ನಿವೇಶನಗಳನ್ನ ನಿರ್ಮಾಣ ಮಾಡ್ತಾರೆ, ಲೇಔಟ್ಗಳನ್ನು ಮಾಡ್ತಾರೆ, ಅಪಾರ್ಟ್ಮೆಂಟ್ ಮಾಡ್ತಾರೆ. ಇವೆಲ್ಲ ಕೂಡ ಬಲಾಢ್ಯಗಳು, ರಾಜಕೀಯ ವ್ಯಕ್ತಿಗಳು ಮಾಡ್ಬೋದು, ಭೂ ಮಾಫಿಯಾ ಇರ್ಬೋದು, ಹಣವಂತರು ಇರ್ಬೋದು, ಎಲ್ಲರೂ ಕೂಡ ಬೆಂಗಳೂರಿಗೆ ಹೊಂದಿಕೊಂಡಂತ ಪ್ರದೇಶ. ನಾವು ಮೊದಲು ಬರೀ ಬೆಂಗಳೂರು ಮಹಾನಗರ ಪಾಲಿಕೆ ಎಲ್ಲಿತ್ತು, ಬರೀ ಮಡಿವಾಳ ತನಕ ಇತ್ತು. ಮಡಿವಾಳ ಮೇಲೆ ಏನಾಗಿದೆ, HSR ಲೇಔಟ್ ಒಂದು ಕೆರೆ ಆಗಿತ್ತು, ಅದು BDM ಕೆರೆ ಆಗಿತ್ತು. ಅದು ಬಿಟ್ಟು ಬೊಮ್ಮನಹಳ್ಳಿ ಬಂದಿದೆ, ಇವಾಗ ಕೋಲಪ್ರಾಯ ಆಗಿದೆ, ಚಂದಾಪುರ ಬಂದಿದೆ. ಹತ್ತೆಬೆಲೆ ಅಂದ್ರೆ ಇಡೀ ಒಂದು ತಾಲೂಕು ಇಡೀ ನಗರಕ್ಕೆ ಸೇರ್ಪಡ್ತದೆ. ಅಂದ್ರೆ ನಗರ ಅಭಿವೃದ್ಧಿ ಆಗುವಂತಹ ಪ್ರದೇಶ. ವಲಸೆ ಬರುವಂತ ಜನ ಜಾಸ್ತಿ ಆದಷ್ಟು ಜನ ಏನಾಗ್ತದೆ, ಇಲ್ಲಿ ಬೇರೆ ಬೇರೆ ಚಟುವಟಿಕೆಗಳು ನಡೀತಾ ಇರ್ತದೆ. ಅದು ಕ್ರೈಮ್ ಆಗಿರ್ಬೋದು. ಇದರಲ್ಲಿ ಮುಖ್ಯವಾಗಿ ಇಡೀ ರಾಜ್ಯದಲ್ಲಿ ಒಂದು ತಾಲೂಕಿಗೆ ಒಂದು DSP ಅಂತ ಕೊಟ್ಟಿರುವಂಥದ್ದು ಅಥವಾ ಉಪವಿಭಾಗಾಧಿಕಾರಿ ಕೊಟ್ಟಿರುವಂಥದ್ದು ಬರೀ ಆನೇಕಲ್ ತಾಲೂಕಿಗೆ ಮಾತ್ರ. ಇನ್ನ ಮತ್ತೊಂದು ವಿಚಾರ ಏನಂದ್ರೆ, ನೀವು ಇವತ್ತು ಆನೇಕಲ್ ತಾಲೂಕಿನಲ್ಲಿ ಈಗಾಗಲೇ ಒಂದು ನಗರಸಭೆ, ಹೆಬ್ಬಗೋಡು ನಗರಸಭೆ ಇದೆ, ಜೊತೆಗೆ 5 ಪುರಸಭೆಗಳಿದೆ. ಆನೇಕಲ್, ಚಿಗಣಿ, ವಂಸಂದ್ರ, ಚಂದಾಪುರ, ಹತ್ತಿಗೆ. ಇವು ನಾವು ಮಾಡಬಾರ್ದಿರೋದು ಯಾವುದು, ಇನ್ನು 3 ನಗರಸಭೆಗಳನ್ನ ಮಾಡ್ತಾ ಇದ್ದೀವಿ. ಯಾವ್ದು ಧ್ವಂಸದಲ್ಲಿ ಅಮರ ಸರ್ಜಾಪುರ, ಹತ್ತಿಬೆಲೆ ಪುರಸಭೆ ನೆಲ್ಲೂರು, ಆನೇಕಲ್ ಮಡಕದಲ್ಲಿ ಸಂಬಂಧಿಸಿದ ಒಟ್ಟು 4 ನಗರಸಭೆಗಳಾಗ್ತದೆ ಅಪ್ಗ್ರೇಡೇಷನ್ ಆದಮೇಲೆ. ಜೊತೆಗೆ 10 ಪುರಸಭೆಗಳಾಗ್ತದೆ. ನೀವು ನೋಡ್ಬೋದು, ಇಡೀ ರಾಜ್ಯದಲ್ಲಿ 31 ಜಿಲ್ಲೆಗಳಿವೆ. ಆನೇಕಲ್ ತಾಲೂಕು ಮಾತ್ರ 4 ನಗರಸಭೆ, 10 ಪುರಸಭೆ. ನೀವು ನೋಡ್ಬೋದು, ಮಂಡ್ಯದಲ್ಲಿ ಒಂದೇ ಒಂದು ನಗರಸಭೆ ಇದೆ, 6 ಪುರಸಭೆ. ಮೈಸೂರಲ್ಲಿ 3 ನಗರಸಭೆ ಇದೆ, 5 ಪುರಸಭೆ. ಆನೇಕಲ್ಲಲ್ಲಿ ಯಾಕೆ ಇಷ್ಟ ಆಗ್ತಾ ಇದೆ? ಚಿಕ್ಕಬಳ್ಳಾಪುರದಲ್ಲಿ 4 ನಗರಸಭೆ ಇದೆ, 1 ಪುರಸಭೆ. ಇನ್ನು ಚಿಕ್ಕಮಗಳೂರು ಅಂತ ದೊಡ್ಡ ನಾವೇಳ್ತಕ್ಕ ಒಂದು ಜಿಲ್ಲೆ ಇದೆ, ಇಲ್ಲಿರೋ ಒಂದು ತಾಲೂಕು. ಯಾಕೆ ಇದು ಬೆಲೆ ಏನು ಕಾರಣ ಅಂತ. ಜೊತೆಗೆ ಇವಾಗ ಹಾಸನದಲ್ಲಿ ಬರೀ ಒಂದು ರಾಜಕೀಯ ವಿದ್ಯಾರ್ಥಿ ಕ್ಷೇತ್ರ, ಹಾಸನದಲ್ಲೂ ಕೂಡ ಬರೀ 2 ನಗರಸಭೆ, 4 ನಮ್ಮಲ್ಲಿ ಎಷ್ಟಿದೆ. ಈ ರೀತಿ ನಾವು ಇಡೀ ಒಂದು ಜಿಲ್ಲೆ ಏನಿದೆ, ಜಿಲ್ಲೆಗಳೇನಿದೆ, 31 ಜಿಲ್ಲೆಗಳಿದೆ. ಇದು ಒಂದು ತಾಲೂಕು, ಅದೊಂದು ಜಿಲ್ಲೆ. ಅಷ್ಟು ಒಂದು ಇಲ್ಲಿ ಅಭಿವೃದ್ಧಿ ಆಗ್ತಾ ಇದೆಯಾ ಅಂದ್ರೆ, ಇಲ್ಲಿ 10 ನಗರಸಭೆ ಮಾಡಬೇಕು, ಪುರಸಭೆಗಳು ಮಾಡಬೇಕು, ಪಟ್ಟಣ ಪಂಚಾಯತ್ಗಳನ್ನು ಮಾಡಬೇಕು ಅಂತ
ಯಾಕೆ ಮಾಡ್ಬಾರ್ದು ಸರ್ಕಾರ? ನೋಡು, 10,000 20,000 ವ್ಯಾಪ್ತಿ ಜನಸಂಖ್ಯೆ ಇದ್ರೆ ಅಲ್ಲಿ ಬರೀ ಒಂದು ಪಟ್ಟಣ ಪಂಚಾಯತ್ ಮಾಡಕ್ಕೆ ಸಾಧ್ಯ. ಇವತ್ತು ಬೆಂಗಳೂರು ನಗರದಲ್ಲಿ ಬರೀ ಒಂದೇ ಒಂದು ಪಟ್ಟಣ ಪಂಚಾಯತ್ ಇದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದೇ ಒಂದು ಪಟ್ಟಣ ಪಂಚಾಯತ್ ಇದೆ. ಬೆಂಗಳೂರು ಗ್ರಾಮಾಂತರದಲ್ಲಿ 3 ನಗರಸಭೆ 2 ಪುರಸಭೆ. ಅದೇ ಆನೇಕಲ್ನಲ್ಲಿ 10 ಪುರಸಭೆ 4 ನಗರಸಭೆ. ಯಾಕೆ ಇವೆಲ್ಲರೂ? ಇನ್ನು ಮುಖ್ಯವಾಗಿ ಇಲ್ಲಿ ಆನೇಕಲ್ ಭಾಗ ಕೃಷಿ ಕ್ಷೇತ್ರ. ಇಲ್ಲಿ ಹೈನುಗಾರಿಕೆ ಬೆಳೀತಾ ಇದ್ರು, ರೇಷ್ಮೆ ಮಾಡ್ತಾ ಇದ್ರು, ತೋಟಗಾರಿಕೆ. ಈಗಲೂ ಕೂಡ ಇಲ್ಲಿಂದ ಬೆಳೆಯುವಂತ ಸೊಪ್ಪು ಮತ್ತು ಹೈದರಾಬಾದ್ ಮತ್ತು ಚೆನ್ನೈಗೆ ಸಾಗಾಣಿಕೆ ಆಗ್ತದೆ. ಇಲ್ಲಿ ಏನು ರೇಷ್ಮೆ ಬೆಳೀತಾ ಇದ್ರೆ ಬೈವಾಲ್ಟಿನ್ ಪ್ರದೇಶ ಇದೆ. ಅಂದ್ರೆ ಇಡೀ ರಾಜ್ಯಕ್ಕೆ ಬೈವಾಲ್ಟಿನ್ ಉತ್ಪಾದನೆ ಏನ್ ಮಾಡ್ತಾ ಇದ್ರು, ಇಡೀ ರಾಜ್ಯಕ್ಕೆ ಸಪ್ಲೈ ಮಾಡ್ತಾ ಇದ್ರು. ಇಲ್ಲಿ ರೇಷ್ಮೆ ಬೆಳೆಯುವಂತಹ ಪ್ರದೇಶ, ಇದನ್ನ ರೇಷ್ಮೆ ಸೀರೆಯನ್ನು ನೂರುವಂತಹ ಪ್ರದೇಶ ಆಗಿತ್ತು. ಅಷ್ಟು ಸಪ್ಲೈ ಮಾಡ್ತಾ ಇತ್ತು ಒಂದು ಆನೇಕಲ್ ತಾಲೂಕು. ಜೊತೆಗೆ ಇವತ್ತು ಏನು ಹೂ ಬೆಳೀತಾರೆ, ಇದು ಹೈದರಾಬಾದ್ ದೇಶ ವಿದೇಶಗಳು ಕೂಡ ಹೋಗ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಈಗಲೂ ಕೂಡ ಮಾಯಸಂದ್ರ, ಮಸೂರು, ಮುತ್ತನೂರು, ಸುರಜಕ್ನಹಳ್ಳಿ, ಇಂಡ್ವಾಡಿ ಮತ್ತು ಬ್ಯಾಡನಲ್ಲಿ, ಒಣದಲ್ಲಿ, ಅಂದೇದಲ್ಲಿ ಇವುಗಳು ಕೂಡ ಕೃಷಿ, ರೇಷ್ಮೆ, ತೋಟಗಾರಿಕೆ, ಉಪಕಸುಬುಗಳು, ಹಸು ಸಾಕಾಣಿಕೆ, ಕುರಿ ಎಲ್ಲ ಸಾಕಾಣಿಕೆ ಕೂಡ ಮಾಡ್ತೀವಿ. ಇದರಲ್ಲೇ ಕೂಡ ನಮ್ಮ ಜೀವನ ಮಾಡ್ತೀವಿ. ಕೆಲವು ಅಭಿವೃದ್ಧಿ ಆಗಿರ್ಬೋದು, ಬಾಡಿಗೆ ಬರ್ತಾ ಇರ್ಬೋದು, ಇದು ಕೈಗಾರಿಕೆ ಅಭಿವೃದ್ಧಿ ಆಗ್ತಾ ಇರ್ಬೋದು, ಎಲ್ಲ ಕೂಡ ಬರ್ತಾ ಇದ್ರು ಕೂಡ ನಾವು ಇವತ್ತು ಕೂಡ ಗ್ರಾಮಾಂತರ ಪ್ರದೇಶದಲ್ಲಿ ಇರುವಂತದ್ದು ಇವೆಲ್ಲ ಚಟುವಟಿಕೆಗಳನ್ನ ನಾವು ಮಾಡ್ತಾ ಇದ್ವಿ. ಇದರಲ್ಲೇ ಕೂಡ ನಾವು ಜೀವನವನ್ನು ಸಾಕ್ತಾ ಇದ್ವಿ. ಇನ್ನ ಇಲ್ಲಿ ಮುಖ್ಯವಾಗಿ ಈ ಪುರಸಭೆ ಮತ್ತು ನಗರಸಭೆಗಳನ್ನು ಮಾಡ್ತಾ ಇದೆ. ಗ್ರಾಮ ಸಭೆಗಳನ್ನ, ಗ್ರಾಮ ಪಂಚಾಯತ್ಗಳ ಅಸ್ತಿತ್ವಕ್ಕೆ ಇರೋದು ನಾವೆಲ್ಲ ಕೂಡ ಏನು ನಗರಸಭೆ ಪುರಸಭೆ ಆದ್ಮೇಲೆ ಇಲ್ಲಿ ನಮ್ಮ ಕುಂದುಕೊರತೆಗಳನ್ನು ನೇರವಾಗಿ ಯಾರು ಕೇಳಕ್ಕಾಗ್ತದೆ. ಇದು ಮುಖ್ಯವಾಗಿ ಒಂದು ಪಂಚಾಯಿತಿಯಲ್ಲಿ 400 ಜನಕ್ಕೆ ಒಬ್ಬರು ಸದಸ್ಯರಿರ್ತಾರೆ. ಆದರೆ ಮುನ್ಸಿಪಾಲಿಟಿ ಆದ್ಮೇಲೆ 1000 ಜನಕ್ಕೆ ಸದಸ್ಯರಾಗ್ತಾರೆ. ಜೊತೆಗೆ 5,000 ಜನಸಂಖ್ಯೆಗೆ 1 ನಗರಸಭೆಯ ಸದಸ್ಯರು. ಆಗ ಇಡೀ ಆನೇಕಲ್ ತಾಲೂಕಿನಲ್ಲಿರುವಂತಹ 515 ಗ್ರಾಮ ಸದಸ್ಯರು, 20 ತಾಲೂಕ್ ಪಂಚಾಯತಿ, 9 ಜಿಲ್ಲಾ ಪಂಚಾಯತಿ ಸದಸ್ಯರ ಅಸ್ತಿತ್ವ ಕೂಡ ಇಲ್ಲಿ ಹೋಗ್ತದೆ. ಇಲ್ಲಿ ನಾವು ಕುಂದುಕೊರತೆಗಳನ್ನ ಇವಾಗ ನಮ್ಮ ಚೇರ್ಮನ್ ಕೂಡ ಆ ಕಡೆ ನಮ್ಮ ಇದ್ದಾರೆ, ಈಗ ಅವರು ಮುಂದೆ ಹೇಳ್ತಾರೆ. ನಾವು ಗ್ರಾಮ ಪಂಚಾಯತಿ ಅಂದ್ರೆ ನಮ್ಮದ ಹತ್ತಿರಕ್ಕೆ ನಮ್ಮ ಕುಂದುಕೊರತೆಗಳನ್ನ, ನಮ್ಮ ಏನು ಗ್ರಾಮದ ಸಮಸ್ಯೆಗಳನ್ನ ನೇರವಾಗಿ ಹೇಳುವಂತಹ, ನೇರವಾಗಿ ಪರಿಹಾರ ಮಾಡುವಂತಹ ಒಂದು ಪಂಚಾಯತಿನ ಮೊದಲ ಮೆಟ್ಲೇ ನಾವು ಪಂಚಾಯತಿ ಸದಸ್ಯರು ಮತ್ತು ಪಂಚಾಯತಿ ಚೇರ್ಮನ್. ಅವ್ರನ್ನ ಹೋಗಿ ಕೇಳಿದ್ರೆ ನೋಡಪ್ಪ ನಮ್ಮ ಕಡೆ ನೀರು ಬರ್ತಾ ಇಲ್ಲ, ಒಂದು ಸ್ಟ್ರೀಟ್ ಲೈಟ್ ಹಾಕ್ಬೇಕು ಅಂದ್ರೆ ತಕ್ಷಣ ಹಾಕ್ಕೊಂಡಿಲ್ಲ. ಆದರೆ ನಗರಸಭೆ ಪುರಸಭೆ ಆದರೆ ಯಾವುದೇ ಕಾರಣಕ್ಕೂ ನಾವು ನೇರವಾಗಿ ಹೇಳ್ಬೋದಾಗ ಸಜೆಷನ್ ಮಾಡ್ಬೋದು, ಈ ರೀತಿ ಮಾಡ್ರಿ ನೀವು, ಈ ರೀತಿ ನಮಗೆ ಕೆಲಸ ಬೇಕು ಅಷ್ಟು ಹೇಳ್ಬೋದು ಹೊರತು ನಾವು ನೇರವಾಗಿ ಮಾಡ್ಸಕ್ಕೆ ಸಾಧ್ಯ ಆಗೋದಿಲ್ಲ. ಕಾರಣ ಏನಂದ್ರೆ ಪ್ರತಿಯೊಂದು ಟೆಂಡರ್ ಆಗಬೇಕು, ಪ್ರತಿಯೊಂದಕ್ಕೂ ಇಡೀ ಒಂದು ಈಗ ಸ್ಟ್ರೀಟ್ ಲೈಟ್ ಹಾಕ್ತಾರೆ, ಸೋಲಾರ್ ದೀಪಗಳನ್ನ ಹಾಕ್ಬೇಕಂತ ಹೇಳ್ತಾ ಇದ್ದಾರೆ. ಇಡೀ ನಗರಕ್ಕೆ, ಇಡೀ ಜಿಲ್ಲೆಗೆ ಒಬ್ಬರೊಬ್ಬರು ಕಾಂಟ್ರಾಕ್ಟ್. ನಾವು ಒಂದು ಚಂದ್ರಾಪುರ ಪಂಚಾಯತಿ ಆಗ್ಬೋದು, ಆನೇಕಲ್ಲಾಗ್ಬೋದು, ನಾವು ನಮ್ಮ ಮುನ್ಸಿಪಾಲಿಟಿ ಹೇಳ್ಬೋದು ನಮ್ಮ ಮನೆ ಹತ್ರ ಸ್ಟ್ರೀಟ್ ಲೈಟ್ ಇಲ್ಲ, ಅದು ಆಗುವಂಥದ್ದು ನಾವು ಅವ್ರಿಗೆ ಹೇಳ್ಬೇಕು. ಅವ್ರಿಗೆ ಅವ್ರು ಯಾರ ಮಾಡ್ಬೇಕು, ಅವ್ರು ಬೇರೆ ಕಡೆ ಕೆಲಸ ಇರ್ತಾರೆ, 30 ದಿನದ ಯಾರು ಗುತ್ತಿಗೆದಾರರಿಗೆ ಕೆಲಸ ಇರ್ತದೆ. ಅವ್ರು ಬಂದು ನಮ್ಮ ಒಂದು ಸ್ಟ್ರೀಟ್ ಲೈಟ್ ಹಾಕ್ಬೇಕಂದ್ರೆ 15 ದಿನ 20 ದಿನ ಬುಕಿಂಗ್ ಆಗ್ತದೆ. ಅದೇ ಒಬ್ಬ ಚೇರ್ಮನ್ ಆಗ್ತಾರೆ, ಅವ್ರ ಜೊತೆ ಕಾಸು 1,000 ರೂಪಾಯಿ 5 ರೂಪಾಯಿ ಹಾಕಿದ್ರು ಈಗಲೇ ಬೇಕಾದ್ರೆ ಪರಿಹಾರ ಮಾಡ್ತಾರೆ. ಒಂದು ನೀರಿನ ಕೊಡಾಗಿ ಹಾಕ್ಬೇಕಂದ್ರೆ ಸಾಧ್ಯ ಆಗೋದಿಲ್ಲ. ಒಂದು ನಲ್ಲಿ ಡ್ಯಾಮೇಜ್ ಆಗ್ತದೆ, ಒಂದು ಪೈಪ್ ನೀರಿನ ಡ್ಯಾಮೇಜ್ ಆಗ್ಬೇಕಾದ್ರೆ ಮಾಡೋಕ್ಕಾಗೋದಿಲ್ಲ. ಪ್ರತಿಯೊಂದಕ್ಕೂ ಟೆಂಡರ್ ಕರೀಬೇಕು. ಇನ್ನು ಕಾಮಗಾರಿಗಳ ವಿಚಾರದಲ್ಲಿ ಹೇಳ್ಬೇಕಂದ್ರೆ ನಗರಸಭೆ ಮತ್ತು ಪುರಸಭೆ ಬಂದ ಮೇಲೆ ಪ್ರತಿಯೊಂದು ಕಾಮಗಾರಿ ಕೂಡ ಎಸಿ ಅದಕ್ಕೆ ಏನು ಪಿಡಿ ಅಂತ ಏನಿರ್ತಾರೆ ಅದು ಅನುಮತಿ ಸಿಕ್ಕಿದ ಮೇಲೆ ಮಾತ್ರ ನಾವು ಕಾಮಗಾರಿಗಳು ಮಾಡಕ್ ಸಾಧ್ಯ ಆಗ್ತದೆ. ಆದ್ರೆ ಇಲ್ಲಿ ಪಂಚಾಯತಿ ಆಗೋದಿಲ್ಲ, ಬೇಕಾದ್ರೆ ಮಾಡ್ಬಿಟ್ಟು ಆಮೇಲೆ ಬಿಲ್ ಮಾಡೋ ಸಂದರ್ಭ ಸಾಕಷ್ಟು ಇದೆ. ಆದ್ರೆ ನಗರಸಭೆ ಪುರಸಭೆಗಳಾದ್ರೆ ಆ ರೀತಿ ಮಾಡಕ್ ಸಾಧ್ಯ ಇಲ್ಲ. ಪ್ರತಿಯೊಂದಕ್ಕೂ ಸರ್ಕಾರ, ಅದು ನಗರಸಭೆ ಪುರಸಭೆ, ಪಟ್ಟಣ ಪಂಚಾಯತಿ, ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆ ಇವೆಲ್ಲವೂ ಕೂಡ ಒಂದು ಮಿನಿ ಸರ್ಕಾರಗಳು. ನಗರ ಪಾಲಿಕೆ ಏನ್ ಕೆಲಸ ಮಾಡ್ತಾರೋ ಅಷ್ಟೇ, ಏನು ಮೆಂಬರ್ಗೆ ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ಪುರಸಭೆ ಸದಸ್ಯರಿಗೆ, ಅಷ್ಟೇ ಒಂದು ಅನುದಾನ ಸರ್ಕಾರದಿಂದ ಬರ್ತದೆ. ಆದ್ರೆ ನಾವು ನೇರವಾಗಿ
ಯಾವುದೇ ಸಮಸ್ಯೆಗಳನ್ನ ತಕ್ಷಣ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನ ಈ ಗ್ರಾಮ ಪಂಚಾಯತಿಗಳು ಅಸ್ತಿತ್ವದಲ್ಲಿ ಏನಂದ್ರೆ ಯಾವ ಗ್ರಾಮ ಪಂಚಾಯತಿನ ವರ್ಷಕ್ಕೆ ಒಂದ್ಸಾರಿ ಮಾಡ್ತಾರೆ, ಜೊತೆಗೆ ವಾರ್ಡ್ ಸಭೆ ಮಾಡ್ತಾರೆ. 6 ತಿಂಗಳು ಕೂಡ ಗ್ರಾಮ ಸಭೆಯನ್ನ ಕರಿಬಹುದು. ನಾಳೆ ನಾವು ಕುಂದುಕೊರತೆಗಳನ್ನ ಅದು ನಾವು ಹೇಳ್ಬೋದು ಸಾಧ್ಯ ಆಗ್ತದೆ. ವಾರ್ಡ್ನಲ್ಲಿ ನಾವು ಕುಂದುಕೊರತೆಗಳು ಹೇಳಲು ಸಾಧ್ಯ ಆಗ್ತದೆ. ಪುರಸಭೆ ಸಭೆ ಏನು ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ, ನೋಡಪ್ಪ ನಮ್ಮ ಕೆಲಸ ಆಗಿಲ್ಲ ಅಂತ ಹೇಳ್ಬೋದು. ಇಲ್ಲಿ ಆ ರೀತಿ ಸಾಧ್ಯ ಆಗೋದಿಲ್ಲ. ಜೊತೆಗೆ ಗ್ರಾಮ ಪಂಚಾಯತ್ ಸಭೆಯಲ್ಲಿ ಏನು ಅನುಮೋದನೆ ಮಾಡ್ತೇವೆ, ಫಲಾನುಭವಿಗಳನ್ನು ಆಯ್ಕೆ ಮಾಡ್ತೇವೆ, ಅದನ್ನೇ ಪಂಚಾಯತ್ ಮಾಡಬೇಕು. ಯಾವುದಾದ್ರು ಮನೆಗಳು ಕೊಡಬೇಕು, ಆಶ್ರಯ ಮನೆಗಳು ಕೊಡಬೇಕು, ಯಾರಿಗೋ ಕೆಲಸ ಆಗಬೇಕು, ಅದೆಲ್ಲ ಕೂಡ ಗ್ರಾಮ ಸಭೆಯಲ್ಲೇ ಆಗಬೇಕು. ಗ್ರಾಮ ಸಭೆಯಲ್ಲಿ ಆಗಿ ಗ್ರಾಮ ಪಂಚಾಯತ್ ಅನುಮೋದನೆ ಕೊಡ್ಕೊಂಡು ಇಂಪ್ಲಿಮೆಂಟೇಷನ್ ಮಾಡ್ತಾರೆ. ಆದ್ರೆ ನಾವು ಇಲ್ಲಿ ನಗರ ಪುರಸಭೆಯಲ್ಲಿ ಯಾವುದೇ ಒಂದು ವಾರ್ಡ್ ಸಭೆ ಕರೆಯುತ್ತಿಲ್ಲ ಅಥವಾ ಒಂದು ಗ್ರಾಮ ಸಭೆಗಳಲ್ಲಿ ಯಾವುದೇ ಒಂದು ಕೊರತೆಗಳನ್ನ ಮಾಡೋ ಸಾಧ್ಯ ಆಗಿಲ್ಲ. ಆ ನಿಟ್ಟಿನಲ್ಲಿ ಇನ್ನೊಂದು ರೀತಿ ಅವಜ್ಞಾನ ಅಂತ ನಾವು ಹೇಳ್ಬೋದು. ಇನ್ನ ಇನ್ನು ಬಹಳಷ್ಟು ತೊಂದರೆ ಆಗುವಂಥದ್ದು ಏನಂದ್ರೆ, ಈ ಆನೇಕಲ್ ತಾಲೂಕಿನಲ್ಲಿ 28 ಪಂಚಾಯತಿಗಳಿದೆ. ಎಲ್ಲ ಸೇರಿ ಸುಮಾರು 300 ಶಾಲೆಗಳು ಬರ್ತವೆ. 300 ಇಂಟು ಒಂದು ಸಾರಿ SLC ಮತ್ತು PUC ಓದ್ತಾ ಇರುವಂಥವ್ರು ಏನು ಆಧಾರ ಇಟ್ಕೊಂಡ್ರು ಕೂಡ ಸುಮಾರು 30,000ರಿಂದ 50,000 ಏನು ವಿದ್ಯಾರ್ಥಿಗಳಿದ್ದಾರೆ, ಅವರಿಗೆಲ್ಲ ಅನ್ಯಾಯ ಆಗ್ತದೆ. ಕಾರಣ ಏನಂದ್ರೆ ಗ್ರಾಮೀಣ ಕೃಪಾಂಕ ಅಂತ ಕೊಡ್ತೀವಲ್ಲ CET, ಅದು ಯಾವತ್ತೂ ಬರೋದಿಲ್ಲ. ಇನ್ನ ಸರ್ಕಾರಿ ಹುದ್ದೆಗಳು CET ಇರ್ಬೋದು, KCET ಇರ್ಬೋದು, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಮಗೆ ಗ್ರಾಮೀಣ ಕೃಪಾಂಕ ಸಿಗೋದಿಲ್ಲ. ಈಗ ಆಲ್ರೆಡಿ ನಾವು ಚಂದಾಪುರದಲ್ಲಿ ನಾವು ವಾಸ ಇರ್ತೀವಿ. ನಾವು ಬೇರೆ ಒಂದು ಮಸೂರಿನಲ್ಲೋ ಅಥವಾ ಮುದ್ದೂರು ಸ್ಕೂಲಲ್ಲಿ ಓದ್ತಾ ಇದ್ರೆ ನಮಗೆ ಗ್ರಾಮೀಣ ಕೃಪಾಂಕ ಸಿಗ್ತದೆ. ಆದರೆ ನೀವು ಮುದ್ದೂರಲ್ಲಿ ವಾಸ ಇದ್ದು ಚಂದಾಪುರದಲ್ಲಿ ಬಂದು ನೀವು ಓದಿದರೆ ನಿಮ್ಮ ಮಕ್ಕಳು ಅವರೇ ಗ್ರಾಮೀಣ ಕೃಪಾಂಕ ಸಿಗೋದಿಲ್ಲ. ಜೊತೆಗೆ ಗ್ರಾಮೀಣ ಕೃಪಾಂಕ ಅಂದ್ರೆ 10 ವರ್ಷಗಳ ಕಾಲ ಗ್ರಾಮದ ಪ್ರದೇಶದ ವಾಸ ಇರಬೇಕು. ನೀವು 6-9 ವರ್ಷ ಗ್ರಾಮಾಂತರದಲ್ಲಿ 1 ವರ್ಷ ನೀವು ನಗರಸಭೆ ಪುರಸಭೆ ಆಗಿದ್ರೆ ಅವರು ಕೂಡ ಗ್ರಾಮೀಣ ಕೃಪಾಂಕ ಸಿಗೋದಿಲ್ಲ. ಇದು ಕೂಡ ಅನ್ಯಾಯ ಆಗಿದೆ. ಜೊತೆಗೆ ಕೃಷಿ ಹೊಂದಿರುವಂತಹ ರೈತರಿಗೆ PSC ಅಗ್ರಿಕಲ್ಚರ್ ರೇಂಜ್ ಕೋಟಾದಲ್ಲಿ ಕೂಡ ಅವರಿಗೆ 3ರಿಂದ 5% ಅಷ್ಟು ನಮ್ಮ ಮಕ್ಕಳಿಗೆ ಸಿಗ್ತದೆ. ಅದು ಕೂಡ ಸಿಗೋದಿಲ್ಲ. ಕಾರಣ ಏನಂದ್ರೆ ನಾವು ನಗರಸಭೆ ಪುರಸಭೆ ಆದ್ರೆ ಪ್ರತಿಯೊಂದು ಕೃಷಿ ಭೂಮಿ ಕಡಿಮೆ ಆಗ್ತಾರೆ. ಅಲ್ಲಿ ಅಕ್ಕಪಕ್ಕದ ಲೇಔಟ್ ಆಗ್ತದೆ. ಈಗ ಲೇಔಟ್ ಆಗಿರುವಂತಹ ಪ್ರದೇಶ ಯಾವುದು ಒಂದು ಸಾರಿ ಆದ್ರೆ ಸರ್ಕಾರ ಸಂಬಂಧಪಟ್ಟಿದ್ದದ್ದು ಅಲ್ಲಿ ತೆರಿಗೆ ಪಾವತಿ ಮಾಡ್ತೀವಿ, ತೆರಿಗೆಗಳು ಜಾಸ್ತಿ ಬರ್ತಾ ಇರ್ತದೆ. ಆದ್ರೆ ಎಷ್ಟೋ ಸಾರಿ ನಮ್ಮ ಪಂಚಾಯತ್ ಚೇರ್ಮನ್ ಹೇಳ್ತಾ ಇರ್ತಾರೆ, ಸರಿಯಾಗಿ ಟ್ಯಾಕ್ಸಿ ಕಟ್ಟೋದಿಲ್ಲ ಮನೆಯಲ್ಲಿ, ಅವರು ನನಗೆ ಅಭ್ಯಾಸ ಇಲ್ಲ, ಆಗ ನಗರಸಭೆ ಬರೋದಿಲ್ಲ ಆದ್ಮೇಲೆ ಪ್ರತಿಯೊಂದು ಮನೆಯು ಕಡ್ಡಾಯ ಟ್ಯಾಕ್ಸ್ ಕಟ್ಕೊಂಡು ಆ ಟ್ಯಾಕ್ಸಿಂದಲೇ ಇವತ್ತು ನಾವು ನಗರಸಭೆ ಪುರಸಭೆಗಳು ಆಗ್ತದೆ. ಸರ್ಕಾರದಿಂದ ಎಷ್ಟೇ ಅನುದಾನಗಳು ಬರ್ಬೋದು, ಯಾವ್ಯಾವ ಯೋಜನೆಗಳಲ್ಲಿ ಬರ್ಬೋದು, ಆದರೆ ಮುಖ್ಯವಾಗಿ ಬರುವಂತ ಆದಾಯನೇ ಈ ತೆರಿಗೆ ಬರುವಂಥದ್ದು. ಇನ್ನ ಈ ಪುರಸಭೆಗಳಲ್ಲಿ ಈ ಸಿಬ್ಬಂದಿ ಕೊರತೆ ಅಂತ ಬರ್ತದೆ. ಹೊಸದಾಗಿ ಮಾಡುವಂತಹ ನಗರಸಭೆ ಪುರಸಭೆಗಳಲ್ಲಿ ಒಂದು ಪುರಸಭೆಗೆ 100 ಜನ, ಕನಿಷ್ಠ 100 ಜನ ಬೇಕು. ಅದು ನಗರಸಭೆಗಳಲ್ಲಿ ಫಸ್ಟ್ ಗ್ರೇಡ್ ನಗರಸಭೆಗಳಲ್ಲಿ 450 ಜನ ಬೇಕು. ಜೊತೆಗೆ 2ನೇ ಗ್ರೇಡ್ ಅಲ್ಲಿ ನಗರಸಭೆ ಮಾಡ್ತಾರೆ, ಅವರು 350 ಜನ ಇವ್ರು ಬೇಕು, ಸಿಬ್ಬಂದಿ ವರ್ಗ ಬೇಕು. ಆದ್ರೆ ಸರ್ಕಾರ ಏಕಾಏಕಿ ಅವ್ರಿಗೆ 10 ಜನ ಉಪಯೋಗ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ. ಅಂದ್ರೆ 10 ಜನ ಬೇಕಾಗ್ತದೆ ಅಂದ್ರೆ ಅದೇನಾಗ್ತದೆ ಅಂದ್ರೆ ನೋಡ್ರಿ, ಇಲ್ಲಿ ಮುನ್ಸಿಪಾಲಿಟಿ ಅಂದ್ರೆ 97 ಜನ ಬೇಕು ಕನಿಷ್ಠ. CMC ಸೆಕೆಂಡ್ ಗ್ರೇಡ್ ಅವರಿಗೆ 236 ಜನ ಬೇಕು. ಜೊತೆಗೆ CMC ಫಸ್ಟ್ ಗ್ರೇಡ್ 418 ಜನ ಬೇಕು. ಇಲ್ಲಿ ಬರೀ ಅಧಿಕಾರಿ ಸಿಬ್ಬಂದಿ ಅಂತಲ್ಲ, ಪೌರ ಕಾರ್ಮಿಕರು 100 ಜನ ಬೇಕು, ಕಸ ಗುಡಿಸಲು ಬೇಕು. ಅಥವಾ ಒಂದು ಸರ್ಕಾರದ ಒಂದು ನೀತಿಗಳು, ಸರ್ಕಾರದ ಒಂದು ಕಾನೂನು, ಅದು ಅಷ್ಟು ಜನ ಒಂದು ಪುರಸಭೆ ಆಗಬೇಕು, ನಗರಸಭೆ ಆಗಬೇಕಂದ್ರೆ ಅಷ್ಟು ಜನ ಇರಬೇಕು ಅಂತ. ಅದೇ ಗ್ರಾಮ ಪಂಚಾಯತಿಗೆ ಅಷ್ಟು ಬೇಕಾಗಿಲ್ಲ. ಇರೋ ವ್ಯವಸ್ಥೆಯಲ್ಲಿ ನಾವು ಅಷ್ಟು ನಾವು ಸರಿಪಡಿಸ್ಕೊಂಡು ಹೋಗ್ತೀವಿ. ಇವಾಗ 418 ಜನ ಇರ್ತಾರೆ, ನಗರಸಭೆಗೆ ಬೇಕು, ಅವರು ಅಪಾಯಿಂಟ್ಮೆಂಟ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಇವ್ರು ಏನ್ ಮಾಡ್ತಾರೆ, ಎಲ್ಲ ಗುತ್ತಿಗೆ ಅಂತ ಮಾಡ್ತಾರೆ. ಗುತ್ತಿಗೆ ಅಂದ್ರೆ ಅವರಿಗೆ ಸರಿಯಾಗಿ ಸಂಬಳ ಕೊಡ್ತಾರೆ.
ಕನಿಷ್ಠ ವೇತನ ಕೊಡ್ತಾರೆ. ಕನಿಷ್ಠ ವೇತನ 18,000 20,000 ಇರ್ತದೆ. ಇವುಗಳು ಕೂಡ ಇದು ಅಪ್ಗ್ರೇಡೇಷನ್ ಆಗಿರುವಂತಹ ಎಫ್ಕೋಡಿ ಚಂದಾಪುರ ಏನು ಆನೇಕಲ್ ತಾಲೂಕಿನಲ್ಲಿರುವಂತಹ ಅಪ್ಗ್ರೇಡೇಷನ್ ಆಗಿರುವಂತಹ ನಗರಸಭೆ ಅಲ್ಲಿ ಯಾರು ಅಧಿಕಾರ ವರ್ಗ ಇರ್ತದೆ, ಹಿಂದೆ ಪಿಡಿಒಗಳಿಗೆ ತೊಂದರೆ ಆಗ್ತದೆ, ಅವ್ಯಾರು ಕೂಡ ನಗರಸಭೆ ಕೆಲಸ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಬಿಲ್ ಕಲೆಕ್ಟರ್ಗಳು ಯಾರ ನೇಮಕಾತಿ ಪತ್ರವನ್ನು ತಗೊಂಡಿರ್ತಾರೋ ಯಾರೇ ಆಗಲಿ, ಅದು ವಾಟರ್ ಮ್ಯಾನ್ ಇರ್ಬೋದು, ಪೌರ ಕಾರ್ಮಿಕರು ಇರ್ಬೋದು, ಅಥವಾ ಸ್ಪೀಕರ್ ಇರ್ಬೋದು, ಅವರೆಲ್ಲ ಕೂಡ ಜಿಲ್ಲಾ ಪಂಚಾಯತಿಯಿಂದ ಅನುಮೋದನೆ ಪಡ್ಕೊಂಡ್ರೆ ಮಾತ್ರ ಅವರಿಗೆ ನಗರಸಭೆ ಕೆಲಸ ಮಾಡಕ್ಕೆ ಸಾಧ್ಯ ಆಗ್ತದೆ. ಅದು ಯಾರು ಅನುಮೋದನೆಯನ್ನು ಪಡ್ಕೊಂಡಿರೋದು, ನೇಮಕಾತಿ ಪಡ್ಕೊಂಡಿರೋದು, ಅವ್ರಿಗೆ ಯಾರು ಕೂಡ ನಗರಸಭೆಗಳಲ್ಲಿ ಕೆಲಸ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಕೂಡ ಇದು ಕೂಡ ನಮಗೆ ಬಹಳ ತೊಂದರೆ ಆಗ್ತದೆ. ಇನ್ನು ಮುಖ್ಯವಾಗಿ ಈ ಒಂದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಅವರು ಕೂಡ ಒಂದು ಹಿಂದೆ ಹೇಳಿದ್ದಾರೆ, ಇಲ್ಲಿ 2011ರ ಜನಗಣತಿಯನ್ನ ಆಧಾರವಾಗಿ ಮಾಡಬೇಕು ಅಂತ ಕೂಡ ಅವರೇ ಒಂದು ಫಾರ್ಮ್ಯಾಟ್ ಇತ್ತು. ಜೊತೆಗೆ ಗ್ರಾಮದ ವಿಸ್ತೀರ್ಣ ಎಷ್ಟಿರಬೇಕು, ಗ್ರಾಮ ಒಟ್ಟು ವಿಸ್ತೀರ್ಣ ಎಷ್ಟು ಕಿಲೋಮೀಟರ್ಗಳಲ್ಲಿ ನೀವು ಹೊಸೂರನ್ನ, ಒಳ್ಳೂರನ್ನ ಮತ್ತು ಮಾಯಸಂದ್ರವನ್ನ ಎಲ್ಲಿ ಕೇಂದ್ರ ಮಾಡಕ್ಕೆ ಸಾಧ್ಯ ಆಗ್ತದೆ? ನಮಗೂ ಇನ್ಸೆಂಟ್ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ. ವ್ಯಾಪ್ತಿ ಎಷ್ಟು ಬರ್ತದೆ, ಎಷ್ಟು ಕಿಲೋಮೀಟರ್ ಇರಬೇಕು, ಅಷ್ಟು ರೇಡಿಯಸ್ ಇರ್ತದ, ರೇಡಿಯಸ್ ಇರಕ್ಕೆ ಸಾಧ್ಯ ಆಗಿಲ್ಲ. ಜನಸಾಂದ್ರತೆ 1 ಚದರ ಕಿಲೋಮೀಟರ್ ಅಲ್ಲಿ 1500 ಜನಸಂಖ್ಯೆ ವಾಸ ಇರಬೇಕು ಅಂತ. ಆದ್ರೆ ಆ ರೀತಿ ಇಲ್ಲಿ ಮಾಡಕ್ ಸಾಧ್ಯ ಆಗ್ತದ? ಒಂದು ಹಳ್ಳಿಗೆ ಬೇಕಾದ್ರೆ ಮಾಡಬಹುದು. ಅದೇ ಸೆಂಟ್ರಲ್ ಭೂ ಪ್ರದೇಶ, ಕೃಷಿ ಪ್ರದೇಶ ಇರ್ತದೆ, ಅಭಿವೃದ್ಧಿ ಹೊಂದದಾಗಿರುವಂತ ಪ್ರದೇಶಗಳಿರ್ತದೆ, ಅವೆಲ್ಲ ಕೂಡ ನಾವು ಕನ್ಸಿಡರ್ ಮಾಡಕ್ ಸಾಧ್ಯನೇ ಇಲ್ಲ. ಇನ್ನು ಉದ್ಯೋಗದಾತರು 60% ಅಷ್ಟು ಉದ್ಯೋಗದಾತರು ಇರಬೇಕು. 1 ಚದರ ಕಿಲೋಮೀಟರ್ ನಲ್ಲಿ 60% ಉದ್ಯೋಗದಾತರು ಅಲ್ಲಿ ಇರಬೇಕು, ವಾಸ ಇರಬೇಕು ಅಂತ ಇರ್ತದೆ. ಅದು ಕೂಡ ಇಲ್ಲಿ ಯಾವುದೇ ಕೊಟ್ಟು ಫಾರ್ಮೆಟ್ ಕೊಟ್ಟಿದ್ದಾರಲ್ಲ, ಅದು ಕೂಡ ಅದು ಅವೈಜ್ಞಾನಿಕ ಅಂತ. ಅದು ಒಂದು ಕೃಷಿ ಚಟುವಟಿಕೆ. ಇಲ್ಲಿ ಯಾವುದೋ ಒಂದು ಪಂಚಾಯತಿ ಇದೆ, ಆ ರೀತಿ ಅಕ್ಕಪಕ್ಕದಲ್ಲಿ ಹೊಲಗಳು ಇರ್ತದೆ, ಗದ್ದೆ ಇರ್ತದೆ, ಅದನ್ನು ನಾವು ಅಭಿವೃದ್ಧಿ ಅಂತ ಯಾವತ್ತೂ ಸಾಧ್ಯ ಮಾಡಕ್ಕೆ ಸಾಧ್ಯ ಇಲ್ಲ. ಅವೆಲ್ಲವೂ ಕೂಡ ಕೃಷಿಗೆ ಸಂಬಂಧಪಟ್ಟದ್ದು. ನಾವು ಅದೆಲ್ಲ ಕೂಡ ನಾವು ಕೃಷಿಗೆ ಮಾಡಕ್ಕೆ ಸಾಧ್ಯ ಆಗಲಿಲ್ಲ. ಅದು ಕೂಡ ಒಂದು ಅವೈಜ್ಞತೆ. ಅವರೇ ಕೊಟ್ಟಿರುವಂತಹ ಏನು ಫಾರ್ಮೆಟ್ ಇದೆ ಅದನ್ನ ಅವರು ಪಂಚಾಯತ್ಗಳು ಫಿಲಪ್ ಮಾಡಕ್ಕೆ ಸಾಧ್ಯನೇ ಆಗಲಿಲ್ಲ. ಮತ್ತೆ ಏನ್ ಮಾಡ್ತಾರೆ, ಮತ್ತೆ ಸುಳ್ಳು ದಾಖಲೆಗಳನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ. ಆ ನಿಟ್ಟಿನಲ್ಲಿ ಕೂಡ ನಾವೆಲ್ಲ ಎಚ್ಚೆತ್ಕೋಬೇಕು. ಇನ್ನು ಮುಖ್ಯವಾಗಿ ಇಲ್ಲಿ ಇದು ಸಿಬ್ಬಂದಿ ಕೊರತೆಗಳು ಕೂಡ ನಿಮ್ಗೆ ಹೇಳಿದೆ. ಇನ್ನು ಇಲ್ಲಿ ರಾಜಕೀಯವಾಗಿ ಹೇಳ್ಬೇಕಾದ್ರೆ ಇಲ್ಲಿ ಪಂಚಾಯಿತಿಯಲ್ಲಿ 528 ಪಂಚಾಯಿತಿಗಳಲ್ಲಿ 20 ಪಂಚಾಯಿತಿಗಳನ್ನ ನಗರಸಭೆ ವರ್ಷಗಳಲ್ಲಿ ಮಾಡ್ತಾರೆ. ಇಲ್ಲಿ ಚಿಹ್ನೆ ಮೇಲೆ ಕಾಂಗ್ರೆಸ್, ಬಿಜೆಪಿ ಅಥವಾ ಯಾವುದೋ ಒಂದು ಪಕ್ಷದ ಮೇಲೆ ಆಧಾರದ ಮೇಲೆ ಚಿಹ್ನೆ ಮೇಲೆ ಇಲ್ಲಿ ಚುನಾವಣೆ ನಡೆಯುತ್ತೆ. ಆದರೆ ಇಲ್ಲಿ ಪಂಚಾಯತಿನಲ್ಲಿ ಯಾವುದೂ ಕೂಡ ಯಾವುದೇ ಚಿಹ್ನೆ ಮೇಲೆ